ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗವೆಂಬ ದಶಮೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ದಶಮೋಧ್ಯಾಯ ವಿಭೂತಿ ಯೋಗ. ಉಕ್ತ ಸಂಕ್ಷೇಪತಃ ಪೂರ್ವಂ ಸಪ್ತಮಾದೌ ವಿಭೂತಯಃ ದಶಮೇತಾ ವಿತನ್ಯಂತೆ ಸರ್ವತ್ರೇಶ್ವರ ದೃಷ್ಟಯೇ. ಭಗವಂತನ ವೈಭವಗಳನ್ನು ಏಳನೆಯದೇ ಮೊದಲಾದ ಅಧ್ಯಾಯಗಳಲ್ಲಿ ಹಿಂದೆ ಸಂಕ್ಷೇಪವಾಗಿ ಹೇಳಲಾಯಿತು. ಎಲ್ಲದರಲ್ಲೂ ಭಗವಂತನನ್ನು ಕಾಣುವಂತಾಗಲು ಈ 10ನೆಯ ಅಧ್ಯಾಯದಲ್ಲಿ ಅವುಗಳನ್ನು ವಿಸ್ತರಿಸುತ್ತಾನೆ. ಹೀಗೆ ಏಳನೆಯದೇ ಮೊದಲಾದ 3 ಅಧ್ಯಾಯಗಳಲ್ಲಿ ಭಗವಂತನ ಯಾವ ಸ್ವರೂಪವನ್ನು ಭಜಿಸಬೇಕೋ ಪೂಜಿಸಬೇಕೋ ಅದನ್ನು ನಿರೂಪಿಸಲಾಯಿತು. 7ನೆಯ ಅಧ್ಯಾಯದಲ್ಲಿ ನಾನು ನೀರಿನಲ್ಲಿ ರಸವಾಗಿದ್ದೇನೆ, ಎಲೈ ಕುಂತಿಪುತ್ರನೇ ಮುಂತಾದ ಶ್ಲೋಕಗಳಲ್ಲಿ ಅವನ ವಿಭೂತಿಗಳನ್ನು ಅಂದರೆ ಮಹಿಮೆಯನ್ನು ಸಂಕ್ಷೇಪವಾಗಿ ತಿಳಿಸಲಾಯಿತು. ಆ ಬ್ರಹ್ಮ ಯಾವುದು, ಅಧ್ಯಾತ್ಮ ಎಂದರೇನು ಮುಂತಾದ ಶ್ಲೋಕಗಳ ಮೂಲಕ 8ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ 7 ಪದಾರ್ಥಗಳನ್ನು ಪರಿಚಯಿಸಲಾಯಿತು. ಅವು ನಿಜಕ್ಕೂ ಪರಮಾತ್ಮನ ವಿಭೂತಿಗಳೇ, ಮಹಿಮೆಯೇ. ಏಕೆಂದರೆ ಅಧಿಭೂತ ಅಧಿದೈವಗಳ ಸಮೇತವಾಗಿ ಯಾರು ನನ್ನನ್ನು ಅರಿಯುವರೋ ಎಂದು ಅದೇ 7ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಭಗವಂತನು ಹೇಳಿರುವನು. 9ನೇ ಅಧ್ಯಾಯದಲ್ಲೂ ಕೂಡ ನಾನು ಕ್ರತು ಅಂದರೆ ಹೋಮ, ನಾನು ಯಜ್ಞ ಪಂಚಯಜ್ಞಾದಿಗಳು ಮುಂತಾಗಿ 16ನೆಯ ಶ್ಲೋಕಗಳ ಮೂಲಕ ಅವನ ವಿಭೂತಿಗಳನ್ನು ತಿಳಿಸಲಾಯಿತು. ಆದ್ದರಿಂದ ಈಗ ಆ ವಿಭೂತಿಗಳನ್ನೇ ಬಿಡಿಸಿ ತೋರಿಸುತ್ತಾ ಮತ್ತು ತನ್ನಲ್ಲಿ ಭಕ್ತಿಯನ್ನು ಅವಶ್ಯವಾಗಿ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸುತ್ತಾ ಭಗವಂತನು ಮುಂದುವರಿಸಿ ತನ್ನ ವಿಭೂತಿಗಳನ್ನೇ ಕುರಿತು ಇನ್ನಷ್ಟು ವಿಸ್ತಾರವಾಗಿ ಹೇಳುತ್ತಿರುವನು. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ. ಶ್ರೀ ಭಗವಂತನು ಹೇಳಿದನು, ಎಲೈ ಮಹಾಬಾಹುವೆ ಅರ್ಜುನ, ನನ್ನ ಪರಮ ವಚನವನ್ನು ಅಂದರೆ ಮಾತನ್ನು ಮತ್ತೊಮ್ಮೆ ಕೇಳು. ಇದರಲ್ಲಿ ಪ್ರೀತಿಯುಳ್ಳವನಾದ ನಿನಗೆ ನಿನ್ನ ಹಿತವನ್ನು ಬಯಸಿ ನಾನು ಇದನ್ನು ಹೇಳಲಿದ್ದೇನೆ. ಇಲ್ಲಿ ಮಹಾಬಾಹೋ ಅಂದರೆ ಮಹಾಂತೋ ಬಾಹು ಯಸ್ಯ, ಯಾರ ಕೈಗಳು ದೊಡ್ಡದಾಗಿವೆಯೋ ಬಲಿಷ್ಠವಾಗಿವೆಯೋ ಅಂತಹವನೇ ಎಲೈ ಮಹಾಬಾಹುವೆ. ಯುದ್ಧ ಮೊದಲಾದ ಸ್ವಧರ್ಮವನ್ನು ಆಚರಿಸುವುದರಲ್ಲಿ ಸಮರ್ಥವಾದ ಅಥವಾ ಮಹಾತ್ಮರಿಗೆ ಸೇವೆ ಸಲ್ಲಿಸುವುದರಲ್ಲಿ ಕುಶಲವಾದ ಕೈಗಳುಳ್ಳ ಹೇ ಮಹಾಬಾಹುವೆ, ಮತ್ತೊಮ್ಮೆ ನನ್ನ ವಚನವನ್ನು ಕೇಳು. ಎಂತಹ ವಚನವನ್ನು ಕೇಳಬೇಕು ಎಂದರೆ ಪರಮವಾದ ವಚನವನ್ನು, ಪರಮ ಸತ್ಯಕ್ಕೆ ಸಂಬಂಧಿಸಿದ ಮಾತನ್ನು ಕೇಳು. ನನ್ನ ಮಾತೆಂಬ ಅಮೃತದಿಂದಲೇ ಪ್ರೀತಿ ಹೊಂದುವ ನಿನಗೆ ನಿನ್ನ ಹಿತವನ್ನು ಬಯಸಿ ಯಾವುದನ್ನು ನಾನು ಹೇಳಲಿರುವೆನೋ ಅದನ್ನು ಕೇಳು. ಹಿಂದೆ ತಿಳಿಸಿದ್ದನ್ನೇ ಮತ್ತೆ ಹೇಳುತ್ತಿರುವುದಕ್ಕೆ ಕಾರಣ ಅದು ತಿಳಿಯಲು ಕಷ್ಟಕರವಾದದ್ದು ಎನ್ನುತ್ತಾನೆ ಭಗವಂತ. ನಮೇ ವಿದುಸ್ಸುರಗಣಾ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೇಣಾಂಚ ಸರ್ವಶಃ. ದೇವಗಣಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಹುಟ್ಟನ್ನು ಅರಿಯರು, ಏಕೆಂದರೆ ನಾನು ದೇವತೆಗಳಿಗೂ ಮಹರ್ಷಿಗಳಿಗೂ ಎಲ್ಲ ಬಗೆಯಿಂದಲೂ ಆದಿಯಾಗಿರುತ್ತೇನೆ. ಇಲ್ಲಿ ಪ್ರಭವಂ ಎಂದರೆ ಪ್ರಕೃಷ್ಟಂ ಭವಂ, ಉತ್ಕೃಷ್ಟವಾದ ಹುಟ್ಟು. ನನ್ನ ಉತ್ಕೃಷ್ಟವಾದ ಹುಟ್ಟನ್ನು ನಾನು ಹುಟ್ಟು ಇಲ್ಲದವನಾದರೂ ಕೂಡ ನಾನಾ ಮಹಿಮೆಗಳಿಂದ ಮೈದಾಳುವುದನ್ನು ದೇವಗಣಗಳು ಕೂಡ ಭೃಗು ಮೊದಲಾದ ಮಹರ್ಷಿಗಳೂ ಕೂಡ ಅರಿಯರು. ಅದಕ್ಕೆ ಕಾರಣ ನಾನು ದೇವತೆಗಳಿಗೂ ಮಹರ್ಷಿಗಳಿಗೂ ಆದಿಯಾಗಿದ್ದೇನೆ, ಅಂದರೆ ಅವರೆಲ್ಲರ ಹುಟ್ಟಿಗೂ ನಾನು ಕಾರಣನಾಗಿದ್ದೇನೆ. ಎಲ್ಲ ಬಗೆಯಿಂದಲೂ ಅಂದರೆ ಅವರನ್ನು ಹುಟ್ಟಿಸುವುದರಿಂದ ಮತ್ತು ಅವರ ಬುದ್ಧಿ ಇತ್ಯಾದಿಗಳನ್ನು ಪ್ರಚೋದಿಸುವುದರಿಂದ ಹೀಗೆ ಎಲ್ಲ ರೀತಿಯಿಂದಲೂ ನಾನು ಅವರಿಗೆ ಕಾರಣನಾಗಿದ್ದೇನೆ. ಆದ್ದರಿಂದ ನನ್ನ ಅನುಗ್ರಹವಿಲ್ಲದೆ ಯಾರೂ ಕೂಡ ನನ್ನನ್ನು ಅರಿಯರು ಎಂದು ಅರ್ಥ. ಇಂತಹ ನನ್ನನ್ನು ಅರಿತುಕೊಳ್ಳುವುದರಿಂದ ದೊರಕುವ ಫಲವನ್ನು ಹೇಳುತ್ತಾನೆ.
ಯೋ ಮಾಮಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ. ಯಾರು ನನ್ನನ್ನು ಹುಟ್ಟು ಇಲ್ಲದವನೆಂದು, ಆದಿ ಇಲ್ಲದವನೆಂದು, ಎಲ್ಲ ಜೀವಿಗಳ ಹಿರಿಯೊಡೆಯನೆಂದು ಅರಿತುಕೊಳ್ಳುವನೋ ಅವನು ಮನುಷ್ಯರಲ್ಲಿ ಮರುಳುಗೊಳ್ಳದವನಾಗುತ್ತಾನೆ ಮತ್ತು ಎಲ್ಲ ಪಾಪಗಳಿಂದ ಪೂರ್ಣವಾಗಿ ಬಿಡುಗಡೆ ಹೊಂದುತ್ತಾನೆ. ಅನಾದಿಂ ನವಿದ್ಯತೆ ಆದಿಹಿ ನವಿದ್ಯತೆ ಆದಿಹಿ ಯಸ್ಯತಂ, ಯಾರಿಗೆ ಆದಿ ಎಂಬುದಿಲ್ಲವೋ ಅವನನ್ನು ಲೋಕಮಹೇಶ್ವರಂ ಲೋಕಾನಾಂ ಮಹೇಶ್ವರಂ, ಜೀವಿಗಳ ಹಿರಿಯೊಡೆಯನನ್ನು, ಎಲ್ಲರಿಗೂ ಕಾರಣನಾಗಿರುವುದರಿಂದಲೇ ಯಾರಿಗೆ ಆದಿ ಎಂಬುದಿಲ್ಲವೋ ಅಂತಹ ಆದಿ ಇಲ್ಲದ, ಆದ್ದರಿಂದಲೇ ಹುಟ್ಟು ಇಲ್ಲದ ಜೀವಿಗಳ ಹಿರಿಯೊಡೆಯನಾದ ನನ್ನನ್ನು ಯಾರು ಅರಿತುಕೊಳ್ಳುವನೋ ಅವನು ಮನುಷ್ಯರಲ್ಲಿ ಮರುಳುಗೊಳ್ಳದವನಾಗಿ, ಮೋಹವಿಲ್ಲದವನಾಗಿ, ಎಲ್ಲ ಪಾಪದಿಂದಲೂ ಪೂರ್ಣವಾಗಿ ಬಿಡುಗಡೆ ಹೊಂದುತ್ತಾನೆ. ತಾನು ಜೀವಿಗಳ ಹಿರಿಯೊಡೆಯನಾಗಿರುವುದನ್ನೇ ಮುಂದಿನ 3 ಶ್ಲೋಕಗಳಲ್ಲಿ ಭಗವಂತನು ಸ್ಪಷ್ಟಪಡಿಸುತ್ತಾನೆ. ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವಃ ಭಯಂ ಚ ಭಯಮೇವ ಚ. ಬುದ್ಧಿ, ಜ್ಞಾನ, ಅಸಮ್ಮೋಹ ಅಂದರೆ ಮರುಳಾಗದಿರುವಿಕೆ, ಕ್ಷಮೆ, ಸತ್ಯ, ದಮ, ಶಮ, ಸುಖ, ದುಃಖ, ಭವ ಅಂದರೆ ಇರುವಿಕೆ, ಅಭಾವ ಅಂದರೆ ಇಲ್ಲದಿರುವಿಕೆ, ಭಯ ಮತ್ತು ಅಭಯ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಯ್ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಅಹಿಂಸೆ, ಸಮತ್ವ, ತೃಪ್ತಿ, ತಪಸ್ಸು, ದಾನ, ಯಶಸ್ಸು, ಅಯಶಸ್ಸು, ಈ ಬಗೆ ಬಗೆಯ ಭಾವಗಳು ಜೀವಿಗಳಿಗೆ ನನ್ನಿಂದಲೇ ಉಂಟಾಗುತ್ತವೆ. ಇಲ್ಲಿ ಬುದ್ಧಿ ಅಂದರೆ ಸಾರ ಅಸಾರಗಳನ್ನು, ಅಂದರೆ ತಿರುಳು ಯಾವುದು ಟೊಳ್ಳು ಯಾವುದು ಎಂಬುದನ್ನು ಬೇರ್ಪಡಿಸಿ ತಿಳಿಯುವ ಕುಶಲತೆ. ಜ್ಞಾನ ಅಂದರೆ ಆತ್ಮದ ಕುರಿತಾದ ಅರಿವು. ಅಸಮ್ಮೋಹ ಅಂದರೆ ಆತಂಕರಾಹಿತ್ಯ. ಕ್ಷಮೆ ಅಂದರೆ ಸಹಿಸಿಕೊಳ್ಳುವುದು. ಸತ್ಯ ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು. ದಮ ಅಂದರೆ ಹೊರಗಿನ ಇಂದ್ರಿಯಗಳ ಮೇಲಿನ ಹತೋಟಿ. ಶಮ ಅಂತಃಕರಣದ ಅಂದರೆ ಮನಸ್ಸಿನ ಸಂಯಮ. ಸುಖ ಅಂದರೆ ಅನುಕೂಲಕರವಾದ ಅನುಭವ ಮತ್ತು ದುಃಖ ಅದಕ್ಕೆ ಅಂದರೆ ಸುಖಕ್ಕೆ ವಿರುದ್ಧವಾದದ್ದು. ಭವ ಅಂದರೆ ಹುಟ್ಟು, ಅಭಾವ ಇದಕ್ಕೆ ವಿರುದ್ಧವಾದದ್ದು. ಭಯ ಅಂದರೆ ಹೆದರಿಕೆ, ಅಭಯ ಅದಕ್ಕೆ ವಿರುದ್ಧವಾದದ್ದು. ಈ ಶ್ಲೋಕವನ್ನು ಮುಂದಿನ ಶ್ಲೋಕದ ಇವೆಲ್ಲವೂ ನನ್ನಿಂದಲೇ ಉಂಟಾಗುತ್ತವೆ ಎಂಬುದರೊಂದಿಗೆ ಸೇರಿಸಿ ಅರ್ಥ ಮಾಡಿಕೊಳ್ಳಬೇಕು. ಅಲ್ಲದೆ ಅಹಿಂಸೆ ಅಂದರೆ ಇತರರಿಗೆ ಪೀಡೆಯುಂಟು ಮಾಡುವುದನ್ನು ನಿಲ್ಲಿಸುವುದು. ಸಮತ್ವ ಅಂದರೆ ರಾಗ ದ್ವೇಷಾದಿಗಳಿಲ್ಲದಿರುವುದು ಹಾಗೂ ಗೆಳೆಯರಲ್ಲಿ ಗೆಳೆಯರಲ್ಲದವರಲ್ಲಿ ಸಮವಾಗಿರುವುದು. ತೃಪ್ತಿ ಅಂದರೆ ವಿಧಿಯಿಂದ ಹಣೆಯ ಬರಹದಿಂದ ಏನು ಸಿಗುತ್ತದೋ ಅದರಿಂದಲೇ ಸಂತೋಷ ಪಟ್ಟುಕೊಳ್ಳುವುದು. ತಪಸ್ಸು ಮುಂದಿನ ಅಧ್ಯಾಯದಲ್ಲಿ ಅಂದರೆ 14-16ನೇ ಶ್ಲೋಕಗಳಲ್ಲಿ, ಇದು 17ನೇ ಅಧ್ಯಾಯದ 14-16ನೇ ಶ್ಲೋಕಗಳಲ್ಲಿ ಹೇಳದಿರುವ ಶಾರೀರಿಕ ತಪಸ್ಸು ಇತ್ಯಾದಿ, ದಾನ, ನಿಯತ್ತಿನಿಂದ ಸಂಪಾದಿಸಿದ ಹಣ ಮುಂತಾದವರಿಗೆ ಯೋಗ್ಯರಿಗೆ ಕೊಡುವಂತಹದ್ದು. ಯಶಸ್ಸು ಅಂದರೆ ಸತ್ಕೀರ್ತಿ, ಅಯಶಸ್ಸು ಅಂದರೆ ಅಪಕೀರ್ತಿ. ಈ ಬುದ್ಧಿ, ಜ್ಞಾನ ಮುಂತಾದವು ಹಾಗೂ ಅದಕ್ಕೆ ವಿರುದ್ಧವಾದ ಅಬುದ್ಧಿ ಇತ್ಯಾದಿ ಬಗೆ ಬಗೆಯ ಭಾವಗಳು ಜೀವಿಗಳಿಗೆ ನನ್ನಿಂದಲೇ ಉಂಟಾಗುತ್ತವೆ. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ. 7 ಮಹರ್ಷಿಗಳು, ಹಿಂದಿನ 4 ಮತ್ತು ಹಾಗೆಯೇ ಮನುಗಳು ನನ್ನ ಅಂಶವುಳ್ಳವರಾಗಿ ನನ್ನ ಮನಸ್ಸಿನಿಂದ ಹುಟ್ಟಿದರು. ಅವರ ಸಂತತಿಯೇ ಲೋಕದಲ್ಲಿರುವ ಈ ಜನರು. ಮದ್ಭಾವಾಹ ಅಂದರೆ ಮದೀಯ ಭಾವಃ ಯೇಷು ತೇ, ಯಾರಲ್ಲಿ ನನ್ನ ಭಾವವು ಅಂಶವೂ ಇದೆಯೋ ಅವರು. ಇವರನ್ನು ಪುರಾಣಗಳಲ್ಲಿ 7 ಬ್ರಾಹ್ಮಣರು ಎಂದು ತೀರ್ಮಾನಿಸಲಾಗಿದೆ ಮುಂತಾದ ವಚನಗಳ ಮೂಲಕ
ಪುರಾಣಗಳಲ್ಲಿ ಪ್ರಸಿದ್ಧರಾದ ಭೃಗು ಮೊದಲಾದ 7 ಮಹರ್ಷಿಗಳು ಹಾಗೂ ಅವರಿಗಿಂತಲೂ ಹಿಂದಿನ ಸನಕ ಮೊದಲಾದ ಬೇರೆ 4 ಮಹರ್ಷಿಗಳು, ಹಾಗೆಯೇ ಸ್ವಯಂಭುವ ಇತ್ಯಾದಿ 14 ಮನುಗಳು ನನ್ನ ಅಂಶವುಳ್ಳವರಾಗಿ, ಅಂದರೆ ನನ್ನ ಶಕ್ತಿಯುಳ್ಳವರಾಗಿ, ನನ್ನ ಮನಸ್ಸಿನಿಂದ ಹಿರಣ್ಯಗರ್ಭನಾದ ನನ್ನಿಂದಲೇ ನನ್ನ ಸಂಕಲ್ಪ ಮಾತ್ರದಿಂದ ಹುಟ್ಟಿದವರು ನನ್ನ ಶಕ್ತಿಯನ್ನೇ ಹೇಳುತ್ತಾರೆ. ಅವನ ಸಂತತಿಯೇ ಈ ಲೋಕದ ಜನರು, ಅವರ ಸಂತತಿಯೇ ಅಂದರೆ ಈ ಎಲ್ಲ ಸಪ್ತರ್ಷಿಗಳು, ಮನುಗಳು, ಇವರುಗಳು ಕೂಡ ಭಗವಂತನ ಶಕ್ತಿಯಿಂದಲೇ ನಡೆಸುತ್ತಿರುವವರು, ಆತನ ಸಂಕಲ್ಪದಿಂದಲೇ ಹುಟ್ಟಿದವರು. ಅವರ ಸಂತತಿಯೇ ಈ ಲೋಕದ ಎಲ್ಲ ಪ್ರಜೆಗಳು, ಅಂದರೆ ಎಲ್ಲ ಪ್ರಾಣಿಗಳು ಎಂದು. ಅವರ ಅಂದರೆ ಭೃಗು ಮೊದಲಾದವರ, ಸನಕಾದಿಗಳ ಮತ್ತು ಮನುಗಳ ಸಂತತಿಯೇ ಲೋಕದಲ್ಲಿರುವ ಬ್ರಾಹ್ಮಣರು ಮೊದಲಾದ ಈ ಜನರು, ಅವರ ಮಕ್ಕಳು, ಮೊಮ್ಮಕ್ಕಳು ಇತ್ಯಾದಿ, ಅಥವಾ ಶಿಷ್ಯರು, ಅವರ ಶಿಷ್ಯರು ಇತ್ಯಾದಿ ರೂಪದಿಂದ ಮುಂದುವರಿಯುತ್ತಿರುವ ಮಾನವ ಪೀಳಿಗೆ ಎಂದು ಅರ್ಥ. ಹೀಗೆ ಹೇಳಲಾದ ತನ್ನ ವಿಭೂತಿಗಳ ಅಂದರೆ ಮಹಿಮೆಗಳ ತತ್ವವನ್ನು, ನಿಜ ಸ್ವರೂಪವನ್ನು ಅರಿತುಕೊಳ್ಳುವುದರ ಫಲವನ್ನು ಭಗವಂತ ಇಲ್ಲಿ ಹೇಳುತ್ತಿದ್ದಾನೆ. ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ನನ್ನ ಈ ವಿಭೂತಿಯನ್ನು ಅಂದರೆ ಮಹಿಮೆಯನ್ನು ಮತ್ತು ಯೋಗವನ್ನು, ಸಾಮರ್ಥ್ಯವನ್ನು ಯಾರು ತತ್ವತಃ ಅಂದರೆ ಅದು ನಿಜದಲ್ಲಿ ಹೇಗಿದೆಯೋ ಹಾಗೆ ಅರಿಯುವನೋ ಅವನು ಕದಲದಂತಹ ಯೋಗದಲ್ಲಿ ಕೂಡಿಕೊಳ್ಳುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಏಕೆಂದರೆ ಈ ಭೃಗು ಮೊದಲಾದವರ ರೂಪದಲ್ಲಿರುವ ನನ್ನ ವಿಭೂತಿಯನ್ನು, ಮಹಿಮೆಯನ್ನು ಮತ್ತು ಎಲ್ಲದರ ಒಡೆತನ ಎಂಬ ನನ್ನ ಯೋಗವನ್ನು ಅಂದರೆ ಶಕ್ತಿ ಸಾಮರ್ಥ್ಯವನ್ನು ಯಾರು ತತ್ವತಃ ಅರಿಯುವನೋ ಅವನು ಕದಲದಂತಹ ಅಂದರೆ ಸಂಶಯ ಅನಿಶ್ಚಿತತೆ ಇಲ್ಲದಂತಹ ಯೋಗದಲ್ಲಿ ಪರಿಪೂರ್ಣ ಸಾಕ್ಷಾತ್ಕಾರದಲ್ಲಿ ಕೂಡಿಕೊಳ್ಳುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ತನ್ನ ಮಹಿಮೆಯನ್ನು, ವಿಭೂತಿಯನ್ನು, ಪ್ರಭುತ್ವದ ಸಾಮರ್ಥ್ಯವನ್ನು, ಯೋಗವನ್ನು ಅರಿತುಕೊಳ್ಳುವುದರಿಂದ ಪರಿಪೂರ್ಣ ಜ್ಞಾನ ಹೇಗೆ ಉಂಟಾಗುತ್ತದೆ ಎಂಬುದನ್ನು ಮುಂದಿನ 4 ಶ್ಲೋಕಗಳಲ್ಲಿ ತೋರಿಸುತ್ತಾನೆ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ನಾನು ಎಲ್ಲದರ ಉತ್ಪತ್ತಿ ಸ್ಥಾನ, ನನ್ನಿಂದಲೇ ಎಲ್ಲವೂ ಉಂಟಾಗುತ್ತದೆ ಹೀಗೆ ತಿಳಿದು ಜ್ಞಾನಿಗಳು ನನ್ನನ್ನು ಭಕ್ತಿ ಭಾವದಿಂದ ಕೂಡಿದವರಾಗಿ ಭಜಿಸುತ್ತಾರೆ. ನಾನು ಎಲ್ಲದರ ಅಂದರೆ ಇಡೀ ಜಗತ್ತಿನ ಉತ್ಪತ್ತಿ ಸ್ಥಾನ, ಭೃಗು ಮೊದಲಾದ ರೂಪದಲ್ಲಿರುವ ನನ್ನ ವಿಭೂತಿಯ ಮೂಲಕ ಉತ್ಪತ್ತಿಗೆ ಕಾರಣನಾಗಿದ್ದೇನೆ ಮತ್ತು ನನ್ನಿಂದಲೇ ಎಲ್ಲವೂ ಅಂದರೆ ಈ ಇಡೀ ಜಗತ್ತಿನಲ್ಲಿರುವ ಬುದ್ಧಿ, ಜ್ಞಾನ, ಅಸಮ್ಮೋಹ ಮುಂತಾದ ಎಲ್ಲವೂ ಉಂಟಾಗುತ್ತದೆ ಎಂದು ಹೀಗೆ ತಿಳಿದು ಅರಿತುಕೊಂಡು ಜ್ಞಾನಿಗಳು ಅಂದರೆ ವಿವೇಕಿಗಳು ಭಕ್ತಿ ಭಾವದಿಂದ ಕೂಡಿದವರಾಗಿ ಪ್ರೀತಿಯುಳ್ಳವರಾಗಿ ನನ್ನನ್ನು ಭಜಿಸುತ್ತಾರೆ. ಪ್ರೀತಿಪೂರ್ವಕವಾದ ಭಜನೆಯನ್ನೇ, ಪೂಜೆಯನ್ನೇ ಮತ್ತಷ್ಟು ಬಿಡಿಸಿ ಹೇಳುತ್ತಾನೆ. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನಲ್ಲಿ ಮನಸ್ಸನ್ನು ನೆಟ್ಟು ನನ್ನಲ್ಲಿ ಪ್ರಾಣಗಳನ್ನು ಒಳಸೇರಿಸಿ ಅವರಲ್ಲೇ ಅಂದರೆ ಒಬ್ಬರಿಗೊಬ್ಬರು ನನ್ನ ಕುರಿತಾಗಿ ತಿಳಿಯ ಹೇಳುತ್ತಾ ಮತ್ತು ನನ್ನ ಸಂಬಂಧವಾಗಿ ಮಾತನಾಡುತ್ತಾ ಅವರು ಯಾವಾಗಲೂ ತೃಪ್ತಿ ಹೊಂದಿರುತ್ತಾರೆ ಮತ್ತೆ ಸುಖಿಸುತ್ತಾರೆ. ಇಲ್ಲಿ ಮಚ್ಚಿತ್ತಾಹ ಎಂದರೆ ಮಯಿ ಏವ ಚಿತ್ತಂ ಏಷಾಂತೆ, ಯಾರ ಮನಸ್ಸು ನನ್ನಲ್ಲೇ ಇರುವುದೋ ಅವರು. ಮದ್ಗತ ಪ್ರಾಣಾಹ ಎಂದರೆ ಮಾಮೇವ ಗತಾಹ ಪ್ರಾಣಾಹ ಏಷಾಂತೆ, ಯಾರ ಪ್ರಾಣಗಳು ನನ್ನನ್ನೇ ಒಳಹೊಕ್ಕಿವೆಯೋ ಅವರು. ನನ್ನಲ್ಲೇ ಮನಸ್ಸನ್ನು ನೆಟ್ಟವರಾಗಿ ಪ್ರಾಣಗಳನ್ನು ಅಂದರೆ ಇಂದ್ರಿಯಗಳನ್ನು ನನ್ನಲ್ಲಿ ಒಳಸೇರಿಸಿದವರಾಗಿ ಮತ್ತು ನನಗಾಗಿ ಜೀವನವನ್ನು ಅರ್ಪಿಸಿದವರಾಗಿ ಹೀಗಿರುವಂತಹ ಆ ಜ್ಞಾನಿಗಳು ಅವರಲ್ಲೇ ಒಬ್ಬರಿಗೊಬ್ಬರು ಶ್ರುತಿ ಮೊದಲಾದ ಪ್ರಮಾಣಗಳೊಂದಿಗೆ
ಅಧಿಕೃತ ಶಾಸ್ತ್ರ ವಾಕ್ಯಗಳು ಮುಂತಾದ ಆಧಾರಗಳೊಂದಿಗೆ ಸಾಕ್ಷಿಗಳೊಂದಿಗೆ ವೈಚಾರಿಕತೆಯನ್ನು ಸೇರಿಸಿಕೊಂಡು ನನ್ನ ಕುರಿತಾಗಿ ತಿಳಿಯ ಹೇಳುತ್ತಾ ಮತ್ತು ತಿಳಿದುಕೊಂಡ ಬಳಿಕ ನನ್ನ ಸಂಬಂಧವಾಗಿ ಮಾತನಾಡುತ್ತಾ ಕೀರ್ತನೆಯನ್ನು ಮಾಡುತ್ತಾ ಯಾವಾಗಲೂ ತೃಪ್ತಿ ಹೊಂದುತ್ತಾರೆ. ಇತರರ ಅಂದರೆ ಸಮಾನ ಮನಸ್ಕರಾದ ಸಂಗಡಿಗರ ಅನುಮೋದನೆಯಿಂದ ಒತ್ತಾಸೆಯಿಂದ ತೃಪ್ತರಾಗುತ್ತಾರೆ ಮತ್ತು ಸುಖಿಸುತ್ತಾರೆ, ಆನಂದ ಪಡುತ್ತಾರೆ. ಮತ್ತು ಇಂಥವರಿಗೆ ನಾನು ಪರಿಪೂರ್ಣ ಜ್ಞಾನವನ್ನು ಕರುಣಿಸುತ್ತೇನೆ ಎನ್ನುತ್ತಾನೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಹೀಗೆ ಸತತಯುಕ್ತರಾದ ಅಂದರೆ ಯಾವಾಗಲೂ ಭಗವಂತನೊಡನೆ ಕೂಡಿಕೊಂಡಿರುವ ಮತ್ತು ಪ್ರೀತಿಯಿಂದ ನನ್ನನ್ನು ಭಜಿಸುತ್ತಿರುವ ಅವರಿಗೆ ನಾನು ಯಾವುದರಿಂದ ಅವರು ನನ್ನನ್ನು ಸೇರುವರೋ ಅಂತಹ ಬುದ್ಧಿಯೋಗವನ್ನು ಕರುಣಿಸುತ್ತೇನೆ. ಇಲ್ಲಿ ಬುದ್ಧಿಯೋಗ ಎಂದರೆ ಬುದ್ಧಿರೂಪಂ ಯೋಗಂ, ಬುದ್ಧಿರೂಪವಾದ ಯೋಗವನ್ನು, ಸಾಧನವನ್ನು. ಹೀಗೆ ಸತತಯುಕ್ತರಾದ ಅಂದರೆ ನನ್ನಲ್ಲಿ ಆಸಕ್ತವಾದ ಮನಸ್ಸುಳ್ಳ ಪ್ರೀತಿಯಿಂದ ಭಜಿಸುತ್ತಿರುವ ಅವರಿಗೆ ನಾನು ಅಂತಹ ಬುದ್ಧಿರೂಪವಾದ ಯೋಗವನ್ನು ಅಂದರೆ ಸಾಧನವನ್ನು ಕರುಣಿಸುತ್ತೇನೆ. ಅಂತಹ ಎಂದರೇನು? ಯಾವ ಸಾಧನದಿಂದ ಆ ಭಕ್ತರು ನನ್ನನ್ನು ಹೊಂದುವರೋ, ಯಾವ ಸಾಧನದಿಂದ ಆ ಭಕ್ತರು ನನ್ನನ್ನು ಹೊಂದುವರೋ ಅಂತಹ ಎಂದರ್ಥ. ಮತ್ತು ಬುದ್ಧಿಯೋಗವನ್ನು ಕರುಣಿಸಿದ ಬಳಿಕ ಅವನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ತನಕ ಆ ಬುದ್ಧಿಯೋಗವು ಅವನೊಂದಿಗೆ ಇರುವಂತೆ ಮಾಡಿ ಅವನ ಅವಿದ್ಯೆಯಿಂದ ಉಂಟಾದ ಸಂಸಾರವನ್ನು ನಾಶಪಡಿಸುತ್ತೇನೆ ಎನ್ನುತ್ತಾನೆ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಅವರಿಗೆ ಅನುಕಂಪೆ ತೋರುವುದಕ್ಕೆಂದೇ ನಾನು ಅವರ ಬುದ್ಧಿಯಲ್ಲಿ ನೆಲೆಸಿ ಅಜ್ಞಾನದಿಂದ ಉಂಟಾದ ಕತ್ತಲೆಯನ್ನು ಬೆಳಗುವ ಜ್ಞಾನ ದೀವಿಕೆಯಿಂದ ನಾಶ ಮಾಡುತ್ತೇನೆ. ಅವರಿಗೆ ಅನುಕಂಪೆ ತೋರುವುದಕ್ಕೆಂದೇ ಅಂದರೆ ಅನುಗ್ರಹ ಮಾಡುವುದಕ್ಕಾಗಿಯೇ ಅಜ್ಞಾನದಿಂದ ಉಂಟಾದ ಸಂಸಾರವೆಂಬ ಹೆಸರಿನ ಕತ್ತಲೆಯನ್ನು ನಾಶ ಮಾಡುತ್ತೇನೆ. ಎಲ್ಲಿ ಇದ್ದುಕೊಂಡು ಅಥವಾ ಯಾವ ಸಲಕರಣೆಯಿಂದ ಕತ್ತಲೆಯನ್ನು ನಾಶ ಮಾಡುವೆ ಎಂದರೆ ಅದಕ್ಕೆ ಹೇಳುತ್ತಾನೆ, ಬುದ್ಧಿಯಲ್ಲಿ ಅಂದರೆ ಬುದ್ಧಿಯ ಕ್ರಿಯೆಯಲ್ಲಿ ಅಂದರೆ ಆಲೋಚನೆ, ಚಿಂತನೆ ಇತ್ಯಾದಿಗಳಲ್ಲಿ ನೆಲೆಸಿರುತ್ತಾ ಬೆಳಗುವ ಅಂದರೆ ಹೊಳೆಯುವ ಜ್ಞಾನ ರೂಪವಾದ ದೀವಿಗೆಯಿಂದ ನಾಶ ಮಾಡುತ್ತೇನೆ. ಹಿಂದೆ ಸಂಕ್ಷೇಪವಾಗಿ ಹೇಳಿದ ವಿಭೂತಿಯನ್ನು, ಮಹಿಮೆಯನ್ನು ಇನ್ನಷ್ಟು ವಿವರವಾಗಿ ತಿಳಿಯಲು ಬಯಸಿದಂತಹ ಅರ್ಜುನನು 7 ಶ್ಲೋಕಗಳಲ್ಲಿ ಭಗವಂತನನ್ನು ಸ್ತುತಿಸುತ್ತಾ ಕೇಳುತ್ತಾನೆ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಮರ್ಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಅರ್ಜುನನು ಹೇಳಿದನು, ನೀನು ಪರಬ್ರಹ್ಮ, ಪರಂಧಾಮ, ಪರಮ ಪವಿತ್ರ. ಎಲ್ಲ ಋಷಿಗಳು, ದೇವರ್ಷಿಯಾದ ನಾರದ, ಹಾಗೆಯೇ ಅಸಿತ, ದೇವಲ ಮತ್ತು ವ್ಯಾಸ ಇವರು ನಿನ್ನನ್ನು ಶಾಶ್ವತನಾದ ಪುರುಷನೆಂದು, ದಿವ್ಯನೆಂದು, ಆದಿದೇವನೆಂದು, ಅಜನೆಂದು, ವಿಭುವೆಂದು ಹೇಳುವರು. ಮತ್ತು ನೀನು ಕೂಡ ನನಗೆ ಹೇಳುತ್ತಿರುವೆ. ಆದಿದೇವಂ ಎಂದರೆ ಆದಿಹಿ ಚ ಅಸೌ ದೇವಃ ಚ, ಅವನು ಆದಿ ಹಾಗೂ ದೇವ ಅಂದರೆ ಆದಿದೇವ ಎನಿಸಿದ್ದಾನೆ. ನೀನೇ ಪರಬ್ರಹ್ಮ, ಪರಂಧಾಮ ಅಂದರೆ ಪರಮ ನೆಲೆ ಮತ್ತು ಪರಮ ಪವಿತ್ರ. ಯಾಕೆ ಎಂದರೆ ಅದಕ್ಕೆ ಹೇಳುತ್ತಾನೆ, ನೀನು ಶಾಶ್ವತನಾದ ನಿತ್ಯನಾದ ಪುರುಷ ಮತ್ತು ದಿವ್ಯನು, ಹೊಳಪಿನಿಂದ ಕೂಡಿದವನು ಮತ್ತು ತನ್ನಿಂತಾನೆ ಬೆಳಗುವವನು ಮತ್ತು ಆದಿದೇವ, ದೇವತೆಗಳಿಗೆ ಆದಿಯಾಗಿರುವವನು ಅಂದರೆ ಅವರ ಹುಟ್ಟಿಗೂ ಮೂಲವಾಗಿರುವವನು ಎಂದರ್ಥ. ಹಾಗೆಯೇ ಅಜ ಅಂದರೆ ಹುಟ್ಟು ಇಲ್ಲದವನು ಮತ್ತು ವಿಭು
ಸರ್ವವ್ಯಾಪಿ ಎಂದು ನಿನ್ನನ್ನೇ ಹೇಳುವರು. ಯಾರು ಅವರು ಹಾಗೆ ಹೇಳುವವರು ಎಂದರೆ, ಅದಕ್ಕೆ ಹೇಳುತ್ತಾನೆ, ಭೃಗು ಮೊದಲಾದ ಎಲ್ಲ ಋಷಿಗಳು, ದೇವರ್ಷಿಯಾದ ನಾರದ, ಅಸಿತ, ದೇವಲ ಹಾಗೂ ವ್ಯಾಸ ಮತ್ತು ಸ್ವಯಂ ನೀನೇ ಸಾಕ್ಷಾತ್ತಾಗಿ, ಅಂದರೆ ಎದುರಿಗೆ ನಿಂತು ನೀನೇ ನನಗೆ ಇದನ್ನು ಹೇಳುತ್ತಿರುವೆ. ಆದ್ದರಿಂದ ಈಗ ನನಗೆ ನಿನ್ನ ಐಶ್ವರ್ಯದ ಅಂದರೆ ಶಕ್ತಿ ಸಾಮರ್ಥ್ಯದ ವಿಷಯದಲ್ಲಿನ ಸಂಶಯ ನಿಜಕ್ಕೂ ಆಗಿರಲು ಸಾಧ್ಯವೇ ಎಂಬ ಶಂಕೆ ತೊಲಗಿತು ಎನ್ನುತ್ತಾನೆ. ಆದ್ದರಿಂದ ಆ ಐಶ್ವರ್ಯವನ್ನು ನನಗೂ ತಿಳಿಸು ಎಂಬ ಭಾವದಲ್ಲಿ ಅರ್ಜುನನು ಕೇಳುತ್ತಿರುವನು. ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ, ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಹೇ ಕೇಶವ, ಇದೆಲ್ಲವನ್ನು ಮತ್ತು ಯಾವುದನ್ನು ನೀನು ನನಗೆ ಹೇಳುತ್ತಿರುವೆಯೋ ಅದನ್ನು ನಿಜವೆಂದು ತಿಳಿಯುತ್ತೇನೆ. ಹೇ ಭಗವನ್, ನಿಜಕ್ಕೂ ದೇವತೆಗಳಾಗಲಿ ದಾನವರಾಗಲಿ ನಿನ್ನ ಅಭಿವ್ಯಕ್ತಿಯನ್ನು ಅಂದರೆ ನೀನು ಒಡಮೂಡಿರುವುದನ್ನು ತಿಳಿಯರು. ಇದೆಲ್ಲವನ್ನು ಅಂದರೆ ನೀನೇ ಪರಬ್ರಹ್ಮ ಮುಂತಾದ ಎಲ್ಲವನ್ನು ನಿಜವೆಂದು ಸತ್ಯವೆಂದು ತಿಳಿಯುತ್ತೇನೆ. ಆದರೆ ದೇವಗಣಗಳು ನನ್ನನ್ನು ಅರಿಯರು ಇತ್ಯಾದಿಯಾಗಿ ಇದೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಯಾವುದನ್ನು ನೀನು ನನಗೆ ಹೇಳುತ್ತಿರುವೆಯೋ ಅದನ್ನೂ ಕೂಡ ನಿಜವೆಂದೇ ತಿಳಿಯುತ್ತೇನೆ ಎಂದು ಹೇಳುತ್ತಾನೆ. ನಿಜಕ್ಕೂ ಇತ್ಯಾದಿ ಅಂದರೆ, ಹೇ ಭಗವನ್, ನಿನ್ನ ಅಭಿವ್ಯಕ್ತಿಯನ್ನು ದೇವತೆಗಳೂ ತಿಳಿಯರು, ತಮ್ಮನ್ನು ಅನುಗ್ರಹಿಸುವುದಕ್ಕಾಗಿ ಈ ಆವಿರ್ಭಾವ ಎಂಬುದಾಗಿ ಅರಿಯರು, ಮತ್ತು ದಾನವರು ತಮ್ಮನ್ನು ನಿಗ್ರಹಿಸುವುದಕ್ಕಾಗಿ ಈ ನಿನ್ನ ಆವಿರ್ಭಾವ ಎಂಬುದನ್ನು ತಿಳಿಯರು. ಹಾಗಾದರೆ ಏನು ಎಂದರೆ, ಸ್ವಯಮೇವಾತ್ಮನಾತ್ಮಾನಂ ವೇತ್ಥತ್ವಂ ಪುರುಷೋತ್ತಮ, ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಹೇ ಪುರುಷೋತ್ತಮ ಅಂದರೆ ಶ್ರೀಕೃಷ್ಣ, ಹೇ ಭೂತ ಭಾವನ, ಹೇ ಭೂತೇಶ, ಹೇ ದೇವದೇವ, ಹೇ ಜಗತ್ಪತಿ, ನೀನು ನೀನಾಗಿಯೇ ನಿನ್ನನ್ನು ನಿನ್ನಿಂದಲೇ ತಿಳಿದಿರುವೆ. ಇಲ್ಲಿ ಪುರುಷೋತ್ತಮ ಎಂದರೆ ಪುರುಷೇಶು ಉತ್ತಮ, ಪುರುಷರಲ್ಲಿ ಉತ್ತಮನೇ. ಭೂತೇಶ ಎಂದರೆ ಭೂತಾನಾಂ ಈಶ, ಜೀವಿಗಳ ಒಡೆಯನೆ. ದೇವದೇವ ಎಂದರೆ ದೇವತೆಗಳ ದೇವನೇ. ನೀನಾಗಿಯೇ ನೀನು ನಿನ್ನನ್ನು ತಿಳಿದಿರುವೆ, ಅರಿತಿರುವೆ, ಬೇರೆಯವರಲ್ಲ. ಅದನ್ನೂ ಕೂಡ ನಿನ್ನಿಂದಲೇ ತಿಳಿದಿರುವೆ, ಮತ್ತಾವುದೇ ಸಾಧನದಿಂದಲ್ಲ. ಬಹಳ ಗೌರವದಿಂದ ಬಗೆ ಬಗೆಯಾಗಿ ಸಂಬೋಧಿಸುತ್ತಾನೆ. ಹೇ ಪುರುಷೋತ್ತಮ ಅಂದರೆ ಪುರುಷರಲ್ಲಿ ಶ್ರೇಷ್ಠನೇ. ಅವನು ಅಂದರೆ ಪುರುಷರಲ್ಲಿ ಶ್ರೇಷ್ಠನಾಗಿರುವುದಕ್ಕೆ ಕಾರಣಗಳನ್ನು ಒಳಗೊಂಡಿರುವ ಸಂಬೋಧನಾ ವಿಶೇಷಣಗಳು. ಹೇ ಭೂತಭಾವನ ಅಂದರೆ ಜೀವಿಗಳನ್ನು ಹುಟ್ಟಿಸುವವನೇ. ಹೇ ಭೂತೇಶ ಅಂದರೆ ಜೀವಿಗಳ ಒಡೆಯನೇ, ನಿಯಾಮಕನೇ. ಹೇ ದೇವದೇವ, ಸೂರ್ಯನೇ ಮೊದಲಾದ ದೇವತೆಗಳ ದೇವ, ಪ್ರಕಾಶಕನೇ ಅಂದರೆ ಸೂರ್ಯನೇ ಮೊದಲಾದ ದೇವತೆಗಳನ್ನು ಬೆಳಗುವವನೇ, ಪ್ರಕಟಪಡಿಸುವವನೇ. ಹೇ ಜಗತ್ಪತಿ, ವಿಶ್ವಪಾಲಕನೇ ಎಂದು ಭಗವಂತನನ್ನು ನಿರಂತರವಾಗಿ ನತಿಸುತ್ತಿದ್ದಾನೆ. ನಿನ್ನ ಅಭಿವ್ಯಕ್ತಿಯನ್ನು ನೀನೇ ತಿಳಿದಿರುವೆ, ಆದ್ದರಿಂದಲೇ ದೇವಾದಿಗಳು ತಿಳಿದಿಲ್ಲವಾದ್ದರಿಂದ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾಂ ಇಮಾಂ ತ್ವಂ ವ್ಯಾಪ್ಯ ತಿಷ್ಠಸಿ. ಯಾವ ವಿಭೂತಿಗಳಿಂದ ಈ ಲೋಕವನ್ನು ನೀನು ವ್ಯಾಪಿಸಿಕೊಂಡು ಇರುವೆಯೋ ಆ ದಿವ್ಯವಾದ ನಿನ್ನ ವಿಭೂತಿಗಳನ್ನು ನೀನು ನಿಜಕ್ಕೂ ಸಂಪೂರ್ಣವಾಗಿ ಹೇಳಬಲ್ಲವನಾಗಿದ್ದೀಯೇ. ಯಾವ ನಿನ್ನ ದಿವ್ಯವಾದ ಅದ್ಭುತವಾದ ವಿಭೂತಿಗಳಿವೆಯೋ ಅವುಗಳನ್ನೆಲ್ಲವನ್ನು ಹೇಳಲು ನೀನು ಮಾತ್ರವೇ ಅರ್ಹನಾಗಿರುವೆ, ಯೋಗ್ಯನಾಗಿರುವೆ. ಯಾವ ಎಂಬುದು ವಿಭೂತಿಗಳಿಗೆ ವಿಶೇಷಣವಾಗಿದೆ ಮತ್ತು ಅದರ ಅರ್ಥವೂ ಕೂಡ ಸ್ಪಷ್ಟವಾಗಿಯೇ ಇದೆ. ಈಗ ಹೇಳುವುದರ ಅವಶ್ಯಕತೆಯನ್ನು ಅಂದರೆ ಭಗವಂತ ತನಗೆ ಇದನ್ನು ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇದೆ ಎಂಬುದನ್ನು ತಿಳಿಸುತ್ತಾ ಮುಂದಿನ 2 ಶ್ಲೋಕಗಳಲ್ಲಿ ಪ್ರಾರ್ಥಿಸುತ್ತಾನೆ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯಾ. ಹೇ ಯೋಗಿ ಅಂದರೆ ಶ್ರೀಕೃಷ್ಣ, ಯಾವ ರೀತಿಯಿಂದ ನಿನ್ನನ್ನು ಸದಾ ಧ್ಯಾನಿಸುತ್ತಾ ನಾನು ನಿನ್ನನ್ನು ಅರಿಯುವೆನು.
ಹೇ ಭಗವನ್, ಯಾವ ಯಾವ ಭಾವಗಳಲ್ಲಿ ನಾನು ನಿನ್ನನ್ನು ಧ್ಯಾನಿಸಲಿ? ಇಲ್ಲಿ ಯಾವ ರೀತಿಯಿಂದ ಅಂದರೆ ನಿನ್ನ ಯಾವ ವಿಭೂತಿಗಳ ಮಹಿಮೆಗಳ ಮೂಲಕ ಸದಾ ಧ್ಯಾನಿಸುತ್ತಾ ನಾನು ನಿನ್ನನ್ನು ಅರಿಯುವೆನು ಅಂದರೆ ತಿಳಿದುಕೊಂಡೇನು. ವಿವಿಧ ವಿಭೂತಿಗಳ ಮೂಲಕ ನಿನ್ನನ್ನು ಧ್ಯಾನಿಸಬೇಕಾಗಿದ್ದರೂ ಯಾವ ಯಾವ ಭಾವಗಳಲ್ಲಿ ಅಂದರೆ ವಸ್ತುಗಳಲ್ಲಿ ನಾನು ನಿನ್ನನ್ನು ಧ್ಯಾನಿಸಲಿ? ಆದ್ದರಿಂದ ಮನಸ್ಸು ಬಹಿರ್ಮುಖವಾಗಿದ್ದರೂ ಕೂಡ ಅಲ್ಲಲ್ಲಿ ನೆಲೆಸಿರುವ ನಿನ್ನ ಬಗೆ ಬಗೆಯ ವಿಭೂತಿಗಳಿಂದ ನಿನ್ನ ಧ್ಯಾನವೇ ಸದಾ ನನ್ನ ಮನದಲ್ಲಿ ನಡೆಯುವಂತೆ ಹೇಗಾದೀತೋ ಹಾಗೆ ವಿವರಪೂರ್ಣವಾಗಿ ಹೇಳು ಎನ್ನುತ್ತಾನೆ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಹೇ ಜನಾರ್ದನ, ಶ್ರೀಕೃಷ್ಣ, ನಿನ್ನ ಯೋಗವನ್ನು ವಿಭೂತಿಯನ್ನು ಮತ್ತೆ ವಿವರವಾಗಿ ಹೇಳು. ಏಕೆಂದರೆ ನಿನ್ನ ವಚನಗಳೆಂಬ ಅಮೃತವನ್ನು ಕೇಳುತ್ತಿರುವ ನನಗೆ ತೃಪ್ತಿ ಉಂಟಾಗುತ್ತಿಲ್ಲ. ಇಲ್ಲಿ ನಿನ್ನ ಯೋಗವನ್ನು ಅಂದರೆ ಸರ್ವಜ್ಞತ್ವ, ಸರ್ವಶಕ್ತಿತ್ವ ಮೊದಲಾದ ಯೋಗೈಶ್ವರ್ಯವನ್ನು ಮತ್ತು ವಿಭೂತಿಯನ್ನು ವಿವರವಾಗಿ ಮತ್ತೆ ಹೇಳು. ಏಕೆಂದರೆ ಅಮೃತಮಯವಾದ ನಿನ್ನ ಮಾತನ್ನು ಕೇಳುತ್ತಿರುವ ನನಗೆ ತೃಪ್ತಿ ಉಂಟಾಗುತ್ತಿಲ್ಲ, ಸಾಕೆನಿಸುವುದಿಲ್ಲ. ಈ ರೀತಿಯಾಗಿ ಅರ್ಜುನನು ಪ್ರಾರ್ಥಿಸುತ್ತಿರುವಾಗ ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ತನ್ನ ವಿಭೂತಿಗಳನ್ನು ಮಹಿಮೆಯನ್ನು ವರ್ಣಿಸುತ್ತಿರುವನು. ಅರ್ಜುನನು ಹಿಂದಿನ ಶ್ಲೋಕಗಳಲ್ಲಿ ಭಗವಂತನನ್ನು ಕುರಿತು ನಿನ್ನ ಯೋಗವನ್ನು ವಿಭೂತಿಯನ್ನು ಮತ್ತೆ ವಿವರವಾಗಿ ಹೇಳು, ಏಕೆಂದರೆ ನಿನ್ನ ವಚನಗಳೆಂಬ ಅಮೃತವನ್ನು ಕೇಳುತ್ತಿರುವ ನನಗೆ ತೃಪ್ತಿಯುಂಟಾಗುತ್ತಿಲ್ಲ ಎಂದು ಹೇಳಿದುದನ್ನು ಕೇಳಿ ಅರ್ಜುನನ ಶ್ರದ್ಧೆಯನ್ನು ನೋಡಿ ಭಗವಂತನು ಹೇಳುತ್ತಾನೆ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಖ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಆಗಲಿ ಎಲೆ ಕುರುಕುಲದಲ್ಲಿ ಶ್ರೇಷ್ಠನೇ ಅರ್ಜುನ, ನನ್ನ ಪ್ರಧಾನವಾದ ದಿವ್ಯ ವಿಭೂತಿಗಳನ್ನು ಮಹಿಮೆಗಳನ್ನು ನಿನಗೆ ಹೇಳುತ್ತೇನೆ. ಏಕೆಂದರೆ ನನ್ನ ವಿಭೂತಿಗಳ ವಿವರಕ್ಕೆ ಅವುಗಳ ಹರಹಿಗೆ ಕೊನೆಯೇ ಇಲ್ಲ. ಶ್ರೀ ಭಗವಂತನು ಹೇಳಿದನು, ಹಂತ ಎಂಬ ಶಬ್ದವು ಅನುಕಂಪೆಯಿಂದ ಕೂಡಿದ ಸಂಬೋಧನೆ. ದಿವ್ಯವಾದ ನನ್ನ ಯಾವ ಅನುಭೂತಿಗಳಿವೆಯೋ ಅವುಗಳಲ್ಲಿ ಪ್ರಧಾನವಾದುದನ್ನು ನಿನಗೆ ಹೇಳುತ್ತೇನೆ. ಏಕೆಂದರೆ ನನ್ನ ಉಪವಿಭೂತಿಗಳಿಗೆ ಅಂದರೆ ಅಪ್ರಧಾನವಾದ ವಿಭೂತಿಗಳಿಗೆ ಕೊನೆಯೇ ಇಲ್ಲ. ಆದ್ದರಿಂದ ಪ್ರಧಾನವಾದ ಕೆಲವನ್ನು ಬಣ್ಣಿಸುತ್ತೇನೆ. ಅವುಗಳಲ್ಲಿ ಮೊದಲು ಈಶ್ವರನ ಅಂದರೆ ಎಲ್ಲದರ ಪ್ರಭುವಾದ ಭಗವಂತನ ಸ್ವರೂಪವನ್ನು ಹೇಳುತ್ತೇನೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ. ಎಲೈ ಗುಡಾಕೇಶ ಅಂದರೆ ಅರ್ಜುನ, ನಾನು ಎಲ್ಲ ಜೀವಿಗಳ ಮನಸ್ಸಿನಲ್ಲಿ ವಾಸಿಸುತ್ತಿರುವ ಆತ್ಮ. ನಾನು ಜೀವಿಗಳ ಆದಿ, ಮಧ್ಯ ಮತ್ತು ಅಂತ್ಯ ಕೂಡ ಆಗಿದ್ದೇನೆ. ಇಲ್ಲಿ ಸರ್ವಭೂತಾಶಯ ಸ್ಥಿತ ಎಂದರೆ ಸರ್ವೇಷಾಂ ಭೂತಾನಾಂ ಆಶಯೇಷು ಅಂದರೆ ಅಂತಃಕರಣೇಶು ಅವ ಸ್ಥಿತ, ಎಲ್ಲ ಜೀವಿಗಳ ಅಂತಃಕರಣದಲ್ಲಿ ನೆಲೆಸಿ ಇರುವವನು. ಎಲೈ ಗುಡಾಕೇಶ, ನನ್ನ ಎಲ್ಲ ಜೀವಿಗಳ ಮನಸ್ಸುಗಳಲ್ಲಿ ಅಂತಃಕರಣಗಳಲ್ಲಿ ಸರ್ವಜ್ಞತ್ವ ಮೊದಲಾದ ಗುಣಗಳಿಂದ ಕೂಡಿದ ನಿಯಂತ್ರವಾಗಿ ನೆಲೆಸಿರುವ ಪರಮಾತ್ಮ ನಾನು. ಆದಿ ಅಂದರೆ ಹುಟ್ಟು, ಮಧ್ಯ ಅಂದರೆ ಅವುಗಳ ಇರುವಿಕೆ, ಅಂತ್ಯ ಅಂದರೆ ಆ ಎಲ್ಲ ಜೀವಿಗಳ ಅಳಿವು. ಹೀಗೆ ಎಲ್ಲ ಜೀವಿಗಳ ಹುಟ್ಟು ಮೊದಲಾದವುಗಳಿಗೆ, ಅವುಗಳ ಹುಟ್ಟುವಿಕೆ, ಇರುವಿಕೆ ಮತ್ತು ಅಳಿವಿಗೆ ಎಲ್ಲಕ್ಕೂ ಕಾರಣನು ನಾನೇ ಎಂದು ಅರ್ಥ. ಈಗ ಮುಂದಿನ ಶ್ಲೋಕದಿಂದ ಆರಂಭಿಸಿ ಅಧ್ಯಾಯದ ಕೊನೆಯವರೆಗೂ ಭಗವಂತನು ತನ್ನ ವಿಭೂತಿಗಳನ್ನು ಹೇಳುತ್ತಾನೆ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಆದಿತ್ಯರಲ್ಲಿ ನಾನು ವಿಷ್ಣು, ಜ್ಯೋತಿಗಳಲ್ಲಿ ನಾನು ಕಿರಣಗಳುಳ್ಳ ರವಿ, ಮರುತ್ತುಗಳಲ್ಲಿ ನಾನು ಮರೀಚಿ, ನಕ್ಷತ್ರಗಳಲ್ಲಿ ನಾನು ಚಂದ್ರ. ಅಂದರೆ 12 ಆದಿತ್ಯರ ನಡುವೆ ನಾನು ವಿಷ್ಣು ವಾಮನ,
ಜ್ಯೋತಿಗಳಲ್ಲಿ ಅಂದರೆ ಬೆಳಗುವವುಗಳಲ್ಲಿ ಕಿರಣಗಳುಳ್ಳ, ವಿಶ್ವದಲ್ಲೆಲ್ಲ ಹರಡಿಕೊಂಡಿರುವ ಕಿರಣಗಳುಳ್ಳ ರವಿ ಅಥವಾ ಸೂರ್ಯ ನಾನು. ಮರುತ್ತುಗಳಲ್ಲಿ ಒಂದು ನಿರ್ದಿಷ್ಟವಾದ ದೇವಗಣಗಳಲ್ಲಿ ನಾನು ಮರೀಚಿ ಎಂಬ ಹೆಸರಿನವನಾಗಿದ್ದೇನೆ. ಅಥವಾ 7 ಮರುದ್ಗಣಗಳಲ್ಲಿ ಅಂದರೆ 7 ವಾಯುಗಳಲ್ಲಿ ನಾನು ಮರೀಚಿ ಎಂದರ್ಥ. ಅವರಾದರೋ ಅಂದರೆ ಆ ಮರುದ್ಗಣಗಳಾದರೋ ಆವಹ, ಪ್ರವಹ, ವಿವಹ, ಪರಾವಹ, ಉದ್ವಹ, ಸಂವಹ, ಪರಿವಹ ಎಂಬ ಮರುದ್ಗಣಗಳು. ನಕ್ಷತ್ರಗಳ ಮಧ್ಯೆ ನಾನು ಚಂದ್ರ. ಈಗ ಇಲ್ಲಿ ಆದಿತ್ಯಾನಮಹಂ ವಿಷ್ಣು ಮುಂತಾದ ಶ್ಲೋಕಗಳಲ್ಲಿ ಸಾಮಾನ್ಯವಾಗಿ ನಿರ್ಧಾರಣಾರ್ಥದಲ್ಲಿ ಅಂದರೆ ಗುಂಪಿನಿಂದ ವಿಶಿಷ್ಟವಾದ ಒಂದನ್ನು ಎತ್ತಿ ತೋರುವ ಅರ್ಥದಲ್ಲಿ ಷಷ್ಠಿ ವಿಭಕ್ತಿ ಬಂದಿದೆ. ಆದರೆ ಭೂತಾನಾಮಸ್ಮಿ ಚೇತನ ಮುಂದಿನ ಶ್ಲೋಕ ಮುಂತಾದ ಕೆಲವೆಡೆಗಳಲ್ಲಿ ಸಂಬಂಧಾರ್ಥದಲ್ಲಿ ಅಂದರೆ ಒಬ್ಬ ವ್ಯಕ್ತಿಗೆ ಅಥವಾ ವಸ್ತುವಿಗೆ ಸಂಬಂಧಿಸಿದ್ದು ಎಂಬ ಅರ್ಥದಲ್ಲಿ ಷಷ್ಠಿ ವಿಭಕ್ತಿ ಬಂದಿದೆ. ಅದನ್ನು ಅಲ್ಲಲ್ಲೇ ಆಯಾಯ ಶ್ಲೋಕವನ್ನು ವಿವರಿಸುವಾಗಲೇ ತೋರಿಸಿಕೊಡುತ್ತೇವೆ. ವಿಷ್ಣು ಮೊದಲಾದ ಅವತಾರಗಳ ವಿಷಯದಲ್ಲಿ ಕೂಡ ಅವುಗಳ ಅತಿಶಯವಾದ ಶಕ್ತಿಯನ್ನು ಹೇಳುವುದಕ್ಕಾಗಿ ಮಾತ್ರ ಅವುಗಳನ್ನು ವಿಭೂತಿ ಎಂದು ಪರಿಗಣಿಸಿ ಹೇಳಲಾಗಿದೆ ಅಷ್ಟೇ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ. ವೇದಗಳಲ್ಲಿ ಸಾಮವೇದವಾಗಿದ್ದೇನೆ, ದೇವತೆಗಳಲ್ಲಿ ವಾಸವನಾಗಿದ್ದೇನೆ, ಇಂದ್ರಿಯಗಳಲ್ಲಿ ಮನಸ್ಸಾಗಿದ್ದೇನೆ ಮತ್ತು ಜೀವಿಗಳಲ್ಲಿ ಚೈತನ್ಯವಾಗಿದ್ದೇನೆ. ಇಲ್ಲಿ ವಾಸವ ಎಂದರೆ ಇಂದ್ರ, ಜೀವಿಗಳಿಗೆ ಸಂಬಂಧಿಸಿದ ಚೈತನ್ಯ ಎಂದರೆ ಜ್ಞಾನಶಕ್ತಿಯೇ ನಾನಾಗಿದ್ದೇನೆ ಎಂದು ಅರ್ಥ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಶಿಖರಿಣಾಮಹಂ. ರುದ್ರರಲ್ಲಿ ಶಂಕರನಾಗಿದ್ದೇನೆ, ಯಕ್ಷ ರಾಕ್ಷಸರ ನಡುವೆ ಧನಪತಿಯಾಗಿದ್ದೇನೆ, ವಸುಗಳಲ್ಲಿ ಅಗ್ನಿಯಾಗಿದ್ದೇನೆ, ಪರ್ವತಗಳಲ್ಲಿ ಮೇರುವಾಗಿದ್ದೇನೆ. ಯಕ್ಷ ರಾಕ್ಷಸರ ನಡುವೆ ಎಂಬಲ್ಲಿ ರಾಕ್ಷಸರನ್ನು ಯಕ್ಷರೊಡನೆ ಸೇರಿಸಿ ಹೇಳಿದ್ದು. ಯಾಕೆಂದರೆ ಕ್ರೂರತನ ಮುಂತಾದವುಗಳಲ್ಲಿ ಇಬ್ಬರು ಸಮಾನರು. ಅಂತಹವರ ನಡುವೆ ಧನಪತಿಯಾದ ಕುಬೇರನಾಗಿದ್ದೇನೆ. ಅಗ್ನಿ ಅಂದರೆ ಬೆಂಕಿ, ಪರ್ವತಗಳಲ್ಲಿ ಅಂದರೆ ಶಿಖರವುಳ್ಳವುಗಳಲ್ಲಿ ಅಂದರೆ ಎತ್ತರವಾದ ವಸ್ತುಗಳಲ್ಲಿ ನಾನು ಮೇರುವಾಗಿದ್ದೇನೆ ಎಂದು ಅರ್ಥ. ಪುರೋಧಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಎಲೈ ಪಾರ್ಥ, ಪುರೋಹಿತರ ನಡುವೆ ಮುಖ್ಯವಾದ ಬೃಹಸ್ಪತಿಯು ನಾನು ಎಂಬುದಾಗಿ ತಿಳಿದುಕೋ. ಸೇನಾನಿಗಳಲ್ಲಿ ನಾನು ಸ್ಕಂದನಾಗಿದ್ದೇನೆ, ಜಲಸ್ಥಾನಗಳಲ್ಲಿ ಸಮುದ್ರವಾಗಿದ್ದೇನೆ. ಪುರೋಹಿತರ ನಡುವೆ ದೇವತೆಗಳಿಗೆ ಪುರೋಹಿತನಾದ್ದರಿಂದ ಮುಖ್ಯನಾದ ಬೃಹಸ್ಪತಿಯು ನಾನು ಎಂಬುದಾಗಿ ತಿಳಿದುಕೋ. ಸೇನಾನಿಗಳಲ್ಲಿ ಸೇನಾಪತಿಗಳ ನಡುವೆ ದೇವತೆಗಳ ಸೇನಾಧಿಪತಿಯಾದ ಸ್ಕಂದ ಅಂದರೆ ಕಾರ್ತಿಕೇಯನಾಗಿದ್ದೇನೆ. ಜಲಸ್ಥಾನಗಳಲ್ಲಿ ಅಂದರೆ ಸ್ಥಿರ ಜಲಾಶಯಗಳ ಮಧ್ಯೆ ಸಮುದ್ರವಾಗಿದ್ದೇನೆ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೈಕಮಕ್ಷರಂ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷಿಗಳಲ್ಲಿ ನಾನು ಭೃಗುವಾಗಿದ್ದೇನೆ, ಮಾತುಗಳಲ್ಲಿ ಒಂದಕ್ಷರ ಅಂದರೆ ಓಂಕಾರವಾಗಿದ್ದೇನೆ, ಯಜ್ಞಗಳಲ್ಲಿ ಜಪಯಜ್ಞವಾಗಿದ್ದೇನೆ, ಸ್ಥಾವರಗಳಲ್ಲಿ ಅಂದರೆ ಚಲಿಸದಿರುವವುಗಳಲ್ಲಿ ಹಿಮಾಲಯವಾಗಿದ್ದೇನೆ. ಇಲ್ಲಿ ಮಾತುಗಳಲ್ಲಿ ಪದಗಳಿಂದ ಕೂಡಿದ ನುಡಿಗಳ ನಡುವೆ ಒಂದಕ್ಷರ ಎಂದರೆ ಓಂಕಾರವೆಂಬ ಪದವಾಗಿದ್ದೇನೆ. ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಹೇಳಿರುವ ಯಜ್ಞಗಳ ನಡುವೆ ನಾನು ಜಪರೂಪವಾದ ಯಜ್ಞವಾಗಿದ್ದೇನೆ ಎಂದು ಭಗವಂತನು ಹೇಳುತ್ತಿರುವನು. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಎಲ್ಲ ಮರಗಳ ನಡುವೆ ನಾನು ಅರಳಿ ಮರವಾಗಿದ್ದೇನೆ, ದೇವರ್ಷಿಗಳಲ್ಲಿ ನಾರದನಾಗಿದ್ದೇನೆ, ಗಂಧರ್ವರಲ್ಲಿ ಚಿತ್ರರಥನಾಗಿದ್ದೇನೆ, ಸಿದ್ಧರಲ್ಲಿ ಕಪಿಲ ಮುನಿಯಾಗಿದ್ದೇನೆ. ದೇವತೆಗಳಾಗಿದ್ದುಕೊಂಡೇ ಯಾರು ವೇದ ಮಂತ್ರಗಳನ್ನು ಸಾಕ್ಷಾತ್ಕರಿಸಿಕೊಂಡು ಋಷಿಗಳಾಗಿರುವರೋ ಅಂತಹವರ ನಡುವೆ ನಾನು ನಾರದನಾಗಿದ್ದೇನೆ. ಸಿದ್ಧರಲ್ಲಿ ಅಂದರೆ ಹುಟ್ಟಿನಿಂದಲೇ ಯಾರು ಪರಮಾರ್ಥ ಸತ್ಯವನ್ನು ಬಲ್ಲರೋ
ಅಂತಹವರ ನಡುವೆ ಕಪಿಲ ಎಂಬ ಹೆಸರಿನ ಮುನಿಯಾಗಿದ್ದೇನೆ. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂಚ ನರಾಧಿಪಂ. ಕುದುರೆಗಳಲ್ಲಿ ನಾನು ಅಮೃತದಿಂದ ಒಡಮೂಡಿದ ಉಚ್ಚೈಶ್ರವಸ್ಸು ಎಂದು ತಿಳಿ. ಶ್ರೇಷ್ಠ ಆನೆಗಳಲ್ಲಿ ಐರಾವತ ಮತ್ತು ಮನುಷ್ಯರಲ್ಲಿ ರಾಜನಾಗಿದ್ದೇನೆ. ಅಮೃತವನ್ನು ಪಡೆಯುವುದಕ್ಕಾಗಿ ಕ್ಷೀರಸಾಗರವನ್ನು ಕಡೆದಾಗ ಒಡಮೂಡಿದ ಉಚ್ಚೈಶ್ರವಸ್ಸು ಎಂಬ ಹೆಸರಿನ ಕುದುರೆಯು ನನ್ನ ವಿಭೂತಿ ಎಂದು ತಿಳಿ. ಅಮೃತದಿಂದ ಒಡಮೂಡಿದ ಎಂಬುದು ಐರಾವತಕ್ಕೂ ಅನ್ವಯಿಸುತ್ತದೆ. ಮನುಷ್ಯರಲ್ಲಿ ರಾಜ ಅಂದರೆ ಅರಸು ನಾನು ಎಂದು ತಿಳಿ. ಆಯುಧಾನಾಂ ಅಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಆಯುಧಗಳಲ್ಲಿ ನಾನು ವಜ್ರಾಯುಧ, ಆಕಳುಗಳಲ್ಲಿ ಕಾಮಧೇನುವಾಗಿದ್ದೇನೆ, ಹುಟ್ಟಿಸುವಂತಹ ಕಂದರ್ಪನಾಗಿದ್ದೇನೆ, ಸರ್ಪಗಳಲ್ಲಿ ವಾಸುಕಿಯಾಗಿದ್ದೇನೆ. ಕಾಮಧುಕ್ ಎಂದರೆ ಕಾಮಾನ್ ದೋಗ್ಧಿ ಇತಿ ಕಾಮಧುಕ್, ಬಯಸಿದ್ದನ್ನು ಕರೆಯುತ್ತದೆ, ಕೊಡುತ್ತದೆ, ಆದ್ದರಿಂದ ಕಾಮಧುಕ್ ಎನಿಸಿದೆ. ಆಯುಧಗಳಲ್ಲಿ ವಜ್ರಾಯುಧವಾಗಿದ್ದೇನೆ, ಬಯಸಿದ್ದನ್ನು ಕೊಡುವುದರಿಂದ ಕಾಮಧೇನು ಎನಿಸಿದ್ದೇನೆ. ಹುಟ್ಟಿಸುವಂತಹ ಅಂದರೆ ಸಂತಾನೋತ್ಪತ್ತಿಗೆ ಕಾರಣನಾದಂತಹ ಕಂದರ್ಪ ಅಂದರೆ ಕಾಮ ಆಗಿದ್ದೇನೆ. ಬರೀ ಸಂಭೋಗಕ್ಕಾಗಿ ಇರುವ ಕಾಮ ನನ್ನ ವಿಭೂತಿಯಲ್ಲ, ಏಕೆಂದರೆ ಅದು ಶಾಸ್ತ್ರಕ್ಕೆ ವಿರುದ್ಧವಾದುದು. ಸರ್ಪಗಳಲ್ಲಿ ವಿಷವುಳ್ಳ ಹಾವುಗಳ ರಾಜನಾದ ವಾಸುಕಿಯಾಗಿದ್ದೇನೆ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ನಾಗಗಳಲ್ಲಿ ಅನಂತನಾಗಿದ್ದೇನೆ, ಜಲವಾಸಿಗಳಲ್ಲಿ ವರುಣನಾಗಿದ್ದೇನೆ, ಪಿತೃಗಳಲ್ಲಿ ಅರ್ಯಮನಾಗಿದ್ದೇನೆ, ಹತೋಟಿಗೆ ತರುವವರಲ್ಲಿ ಯಮನಾಗಿದ್ದೇನೆ. ನಾಗಗಳಲ್ಲಿ ವಿಷವಿಲ್ಲದ ಹಾವುಗಳ ರಾಜನಾದ ಅನಂತ ಶೇಷನಾಗಿದ್ದೇನೆ, ಅಂದರೆ ಆದಿಶೇಷನಾಗಿದ್ದೇನೆ. ಜಲವಾಸಿಗಳಲ್ಲಿ ಅಂದರೆ ಜಲಚರಗಳ ರಾಜನಾದ ವರುಣನಾಗಿದ್ದೇನೆ. ಪಿತೃಗಳಲ್ಲಿ ಅವರ ರಾಜನಾದ ಅರ್ಯಮನಾಗಿದ್ದೇನೆ. ಹತೋಟಿಗೆ ತರುವವರಲ್ಲಿ ನಿಯಂತ್ರಿಸುವವರ ನಡುವೆ, ದಂಡನೆ ನೀಡುವವರ ನಡುವೆ ಯಮನು ನಾನಾಗಿದ್ದೇನೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ದೈತ್ಯರಲ್ಲಿ ನಾನು ಪ್ರಹ್ಲಾದನಾಗಿದ್ದೇನೆ, ಎಣಿಸುವವರಲ್ಲಿ ಕಾಲನಾಗಿದ್ದೇನೆ, ಪ್ರಾಣಿಗಳಲ್ಲಿ ಮೃಗೇಂದ್ರನಾಗಿದ್ದೇನೆ ಮತ್ತು ಪಕ್ಷಿಗಳಲ್ಲಿ ಗರುಡನಾಗಿದ್ದೇನೆ. ದೈತ್ಯರಲ್ಲಿ ಅವರ ರಾಜನಾದ ಪ್ರಹ್ಲಾದನಾಗಿದ್ದೇನೆ. ಎಣಿಸುವವರಲ್ಲಿ ಅಂದರೆ ಲೆಕ್ಕ ಮಾಡುವವರಲ್ಲಿ ಮತ್ತು ಮಟ್ಟ ಹಾಕುವವರಲ್ಲಿ ನಾನು ಕಾಲನಾಗಿದ್ದೇನೆ. ಮೃಗೇಂದ್ರ ಸಿಂಹ, ಪಕ್ಷಿಗಳಲ್ಲಿ ವಿನತೆಯ ಮಗನಾದ ಗರುಡನಾಗಿದ್ದೇನೆ. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೀ. ಚಲಿಸುವವರಲ್ಲಿ ಗಾಳಿಯಾಗಿದ್ದೇನೆ, ಶಸ್ತ್ರಧಾರಿಗಳಲ್ಲಿ ರಾಮನಾಗಿದ್ದೇನೆ, ಮೀನುಗಳಲ್ಲಿ ಮಕರವಾಗಿದ್ದೇನೆ, ನದಿಗಳಲ್ಲಿ ಗಂಗೆಯಾಗಿದ್ದೇನೆ. ಅಂದರೆ ಶುದ್ಧಗೊಳಿಸುವವರಲ್ಲಿ ಅಥವಾ ವೇಗವಾಗಿ ಚಲಿಸುವವರಲ್ಲಿ ಗಾಳಿಯಾಗಿದ್ದೇನೆ. ಶಸ್ತ್ರಧಾರಿಗಳಲ್ಲಿ ಅಂದರೆ ವೀರರ ನಡುವೆ ದಶರಥನ ಪುತ್ರನಾದ ರಾಮನಾಗಿದ್ದೇನೆ ಅಥವಾ ಪರಶುರಾಮ ಎಂದು ಅರ್ಥವಾಗಬಹುದು. ಮೀನುಗಳಲ್ಲಿ ಮಕರ ಎಂಬ ಜಾತಿಯ ಮೀನು ಆಗಿದ್ದೇನೆ. ನದಿಗಳಲ್ಲಿ ಅಂದರೆ ಹರಿಯುವ ನೀರುಳ್ಳವುಗಳಲ್ಲಿ ಭಗೀರಥನಿಂದ ಭೂಮಿಗೆ ಇಳಿಸಲ್ಪಟ್ಟ ಭಾಗೀರಥಿ ಎಂಬ ಗಂಗೆಯಾಗಿದ್ದೇನೆ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾನಾಂ ವಾದಃ ಪ್ರವದತಾಮಹಂ. ಎಲೈ ಅರ್ಜುನ, ಸೃಷ್ಟಿಗಳಲ್ಲಿ ಆದಿ, ಅಂತ್ಯ ಮತ್ತು ಮಧ್ಯ ಕೂಡ ನಾನೇ ಆಗಿದ್ದೇನೆ. ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯಾಗಿದ್ದೇನೆ. ಚರ್ಚೆ ಮಾಡುವವರಲ್ಲಿ ನಾನು ವಾದವಾಗಿದ್ದೇನೆ. ಸರ್ಗಾಹ ಎಂದರೆ ಸೃಜ್ಯಂತೆ ಇತಿ ಸರ್ಗಾಹ, ಸೃಜಿಸಲ್ಪಡುವವು ಸೃಷ್ಟಿಗಳು ಎನಿಸುತ್ತವೆ.
ಸೃಜಿಸಲ್ಪಡುವವು ಎಂದರೆ ಆಕಾಶ ಮೊದಲಾದವು, ಅವುಗಳಲ್ಲಿ ಆದಿ ಮತ್ತು ಅಂತ್ಯ ಮತ್ತು ಮಧ್ಯ ಎಲ್ಲವೂ ಕೂಡ ನಾನೇ. ನಾನು ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯ ಕೂಡ ಆಗಿದ್ದೇನೆ ಎಂಬಲ್ಲಿ, ಅಂದರೆ ಹಿಂದಿನ ಇದೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಹಿರಿಯೊಡೆಯನಾದ ಭಗವಂತನೇ ಸೃಷ್ಟಿಕರ್ತ ಇತ್ಯಾದಿಯಾಗಿ ಹೇಳಲಾಯಿತು. ಆದರೆ ಇಲ್ಲಾದರೂ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ನನ್ನ ವಿಭೂತಿಗಳೆಂದು ತಿಳಿದು ಧ್ಯಾನಿಸಬೇಕು ಎಂಬುದಾಗಿ ಹೇಳಿರುವುದೇ ವೈಶಿಷ್ಟ್ಯ. ಅಧ್ಯಾತ್ಮ ವಿದ್ಯೆ ಎಂದರೆ ಆತ್ಮವಿದ್ಯೆ. ಮತ್ತು ಚರ್ಚೆ ಮಾಡುವವರಲ್ಲಿ, ಅಂದರೆ ವಿಚಾರ ವಿಮರ್ಶೆ ಮಾಡುವವರಿಗೆ ಸಂಬಂಧಿಸಿದಂತೆ ವಾದ, ಜಲ್ಪ, ವಿತಂಡ ಎಂಬ ಹೆಸರಿನ 3 ಬಗೆಯ ಮಾತಿನ ಧಾಟಿಗಳು ಪ್ರಸಿದ್ಧವಾದವು. ಅವುಗಳ ನಡುವೆ ನಾನು ವಾದವಾಗಿದ್ದೇನೆ. ವಾದಿ ಪ್ರತಿವಾದಿಗಳಿಬ್ಬರು ಪ್ರತ್ಯಕ್ಷ ಪ್ರಮಾಣದಿಂದ ಹಾಗೂ ತರ್ಕದ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ದೃಢಪಡಿಸುವುದು ಮತ್ತು ಎದುರಾಳಿಯ ಮಾತನ್ನು ಛಲ, ಜಾತಿ, ನಿಗ್ರಹ ಸ್ಥಾನಗಳಿಂದ ಖಂಡಿಸುವುದು, ಇಂತಹ ಚರ್ಚೆಗೆ ಜಲ್ಪ ಎಂದು ಹೆಸರು. ಒಬ್ಬ ತನ್ನ ಧೋರಣೆಯನ್ನು ಸಾಬೀತುಪಡಿಸುತ್ತಾನೆ, ಇನ್ನೊಬ್ಬ ತನ್ನ ನಿಲುವನ್ನು ಸಾಧಿಸಿ ತೋರುವುದನ್ನು ಬಿಟ್ಟು ಎದುರಾಳಿಯ ವಾಕ್ಸರಣಿಯನ್ನು ಛಲ, ಜಾತಿ, ನಿಗ್ರಹ ಸ್ಥಾನಗಳಿಂದ ತುಂಡರಿಸಿ ಅವನ ಅಭಿಮತವನ್ನು ತಳ್ಳಿ ಹಾಕುತ್ತಾನೆ. ಇದಕ್ಕೆ ವಿತಂಡ ಎಂದು ಹೆಸರು. ಈ ಜಲ್ಪ ವಿತಂಡಗಳನ್ನು ಜಯಿಸಲು ತವಕಿಸುವ ಪ್ರತಿಸ್ಪರ್ಧಿಗಳಿಬ್ಬರ ಶಕ್ತಿ ಪರೀಕ್ಷೆಗಾದೀತು ಅಷ್ಟೇ. ಆದರೆ ವಾದವಾದರೂ ಗುರು ಶಿಷ್ಯರ ನಡುವೆ ಅಥವಾ ಇತರರ ನಡುವೆ ಪೂರ್ವಾಗ್ರಹವಿಲ್ಲದೆ ಸತ್ಯವನ್ನು, ಸರಿಯಾದದ್ದು ಯಾವುದು ಎಂಬುದನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ನಡೆಯುವ ಚರ್ಚೆ. ಹೀಗೆ ವಾದವೆಂಬುದೇ ಶ್ರೇಷ್ಠವಾದುದರಿಂದ ಅದು, ಅಂದರೆ ವಾದವು ನನ್ನ ವಿಭೂತಿ, ಜಲ್ಪ ವಿತಂಡಗಳಲ್ಲ, ವಾದವು ನನ್ನ ವಿಭೂತಿ ಎಂದು ಅರ್ಥ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲಃ ಧಾತಾಹಂ ವಿಶ್ವತೋ ಮುಖಃ. ಅಕ್ಷರಗಳಲ್ಲಿ, ಅಂದರೆ ವರ್ಣಗಳಲ್ಲಿ ನಾನು ಅಕಾರವಾಗಿದ್ದೇನೆ, ಏಕೆಂದರೆ ಅದು ಎಲ್ಲ ಮಾತುಗಳನ್ನು ಒಳಗೊಂಡಿರುವುದರಿಂದ ಶ್ರೇಷ್ಠವೆನಿಸಿದೆ. ಶ್ರುತಿ ಹೇಳುವಂತೆ ನಿಜಕ್ಕೂ ಈ ಅಕಾರವೇ ಎಲ್ಲ ಮಾತುಗಳಾಗಿದೆ. ಕಂಠ, ಅಂಗಳು ಮುಂತಾದ ವಿವಿಧ ಅಂಗಗಳಿಂದ, ಅಂದರೆ ಬಾಯಿಯಿಂದ ನಾವಾಡುವ ಮಾತು ಹುಟ್ಟುವ ವಿವಿಧ ಜಾಗಗಳು, ಇವುಗಳಿಂದ ಹೊಮ್ಮಿದಾಗ ಇದೇ ಅಕಾರವೇ ಬಗೆ ಬಗೆಯಾದ ಬಹಳಷ್ಟು ರೂಪಗಳನ್ನು ತಾಳುತ್ತದೆ. ಅಂದರೆ ನಾವು ಮಾತಾಡುವ ಕಂಠ, ಅಂಗುಳುಗಳು ಇವುಗಳ ಕಾರಣದಿಂದಾಗಿ ವಿವಿಧ ಶಬ್ದಗಳಾಗಿ ಕೇಳಿಬರುತ್ತದೆ. ಸಮಾಸಗಳಲ್ಲಿ, ಅಂದರೆ ಸಮಾಸಗಳ ಗುಂಪಿನಲ್ಲಿ ನಾನು ದ್ವಂದ್ವ ಸಮಾಸವಾಗಿದ್ದೇನೆ. ಉದಾಹರಣೆಗೆ ರಾಮ, ಕೃಷ್ಣರು ಮುಂತಾದ ಸಮಾಸವಾಗಿದ್ದೇನೆ, ಏಕೆಂದರೆ ಅದರಲ್ಲಿನ ಎರಡೂ ಪದಗಳು ಪ್ರಮುಖವಾದ್ದರಿಂದ ಅದು ಶ್ರೇಷ್ಠವೆನಿಸಿದೆ. ಅಕ್ಷಯವಾದ ಪ್ರವಾಹವಿರುವ ಕಾಲವು ನಾನೇ. ಎಣಿಸುವವರಲ್ಲಿ ಕಾಲನಾಗಿದ್ದೇನೆ. ಕಾಲಃ ಕಲಗೆತಾಮಹಂ ಎಂಬಲ್ಲಿ 100 ವರ್ಷಗಳು ಮುಂತಾದ ಆಯಸ್ಸನ್ನು ಎಣಿಸುವಂತಹ ರೂಪದ ಕಾಲವನ್ನು ಹೇಳಲಾಯಿತು ಹಿಂದಿನ ಇದೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ. ಅದಾದರೂ ಆ ಆಯಸ್ಸು ಮುಗಿದಾಗ ಕಾಲವೂ ಮುಗಿಯುತ್ತದೆ. ಆದರೆ ಇಲ್ಲಿ ಈ ಶ್ಲೋಕದಲ್ಲಿ ಪ್ರವಾಹ ರೂಪದ ಅಕ್ಷಯವಾದ, ಅಂದರೆ ಕೊನೆಯಿಲ್ಲದ ಕಾಲವನ್ನು ಹೇಳಲಾಗಿದೆ ಎಂಬುದೇ ಎರಡರ ನಡುವೆ ಇರುವ ವ್ಯತ್ಯಾಸ. ಕರ್ಮ ಫಲವನ್ನು ವಿಧಿಸುವವರಲ್ಲಿ ನಾನು ಸರ್ವತೋಮುಖನಾದ ಧಾತೃವಾಗಿದ್ದೇನೆ. ಅಂದರೆ ನಾನು ಎಲ್ಲ ಕರ್ಮಗಳ ಫಲವನ್ನು ತಾಕೀತು ಮಾಡುವವನಾಗಿದ್ದೇನೆ. ಅವರವರ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಕರ್ಮ ಫಲ ದೊರೆಯುವಂತೆ ಮಾಡುವವನಾಗಿದ್ದೇನೆ ಎಂದು ಅರ್ಥ. ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀರ್ವಾಕ್ಷ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ನಾನು ಎಲ್ಲವನ್ನೂ ನಾಶ ಮಾಡುವ ಮೃತ್ಯು, ಮುಂದೆ ಬರಲಿರುವ ಜೀವಿಗಳ ಊರ್ಜಿತ ಸ್ಥಿತಿ, ಅಂದರೆ ಏಳಿಗೆ, ಪುರೋಭಿವೃದ್ಧಿ ಎಂಬುದೇನಿದೆಯೋ ಅದು ನಾನೇ. ನಾರಿಯರಲ್ಲಿ ನಾನು ಕೀರ್ತಿ, ಸಮೃದ್ಧಿ, ಮಾತು, ನೆನಪು, ಬುದ್ಧಿ, ಧೈರ್ಯ ಮತ್ತು ಕ್ಷಮೆ. ಹೀಗೆ ಸಂಹಾರ ಮಾಡುವವರಲ್ಲಿ ನಾನು ಎಲ್ಲವನ್ನೂ ನಾಶ ಮಾಡುವ ಮೃತ್ಯು, ಮುಂದೆ ಬರಲಿರುವ, ಅಂದರೆ ಮುಂದೆ ಏಳಿಗೆ ಹೊಂದಲಿರುವ ಜೀವಿಗಳ ಊರ್ಜಿತ ಸ್ಥಿತಿ, ಅಭ್ಯುದಯ ನಾನು. ನಾರಿಯರಲ್ಲಿ, ಅಂದರೆ ಸ್ತ್ರೀಯರಲ್ಲಿ ಕೀರ್ತಿ ಮೊದಲಾದ 7 ದೇವತಾಸ್ತ್ರೀಯರು ನಾನು. ಜೀವಿಗಳ ನಡುವೆ ಯಾರಲ್ಲಿ ಅವರ ಒಂದು ಪ್ರತಿಬಿಂಬ ಸುಳಿವು ಮಾತ್ರ ಕಂಡುಬಂದರೂ ಜೀವಿಗಳು ಪ್ರಶಂಸನೀಯರಾಗುವರೋ ಅಂತಹ ಕೀರ್ತಿ ಮೊದಲಾದ ನಾರಿಯರು ನನ್ನ ವಿಭೂತಿಗಳು. ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ
ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಹಾಗೆಯೇ ಸಾಮಗಳಲ್ಲಿ ನಾನು ಬೃಹತ್ ಸಾಮ, ಛಂದಸ್ಸುಗಳಲ್ಲಿ ನಾನು ಗಾಯತ್ರಿ, ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ, ಋತುಗಳಲ್ಲಿ ಕುಸುಮಾಕರ ಅಂದರೆ ಹೂವುಗಳನ್ನು ಉಂಟು ಮಾಡುವ ವಸಂತ ಋತುವಾಗಿದ್ದೇನೆ. ಹೇ ಇಂದ್ರ, ನಾವು ನಿನ್ನನ್ನೇ ನುಡಿಸುತ್ತೇನೆ ಎಂಬ ಈ ಋಕ್ಕಿನಲ್ಲಿ ಹಾಡುವಂತಹ ಬೃಹತ್ಸಾಮ ನಾನು. ಅದರಲ್ಲಿ ಇಂದ್ರನನ್ನು ಎಲ್ಲದರ ಒಡೆಯನೆಂದು ಸ್ತುತಿಸಿರುವುದರಿಂದ ಅದು ಶ್ರೇಷ್ಠವೆನಿಸಿದೆ. ಛಂದಸ್ಸಿನಲ್ಲಿ ರಚಿತವಾದ ಮಂತ್ರಗಳಲ್ಲಿ ನಾನು ಗಾಯತ್ರಿ ಮಂತ್ರ, ಏಕೆಂದರೆ ದ್ವಿಜತ್ವವನ್ನು ಉಂಟು ಮಾಡುವುದರಿಂದ, ಅಂದರೆ ಮನುಷ್ಯನನ್ನು ನಿಜವಾದ ಬ್ರಾಹ್ಮಣನನ್ನಾಗಿ 2 ಜನ್ಮಗಳನ್ನು ಹೊಂದಿದವನನ್ನಾಗಿ ಮಾಡುವುದರಿಂದ ಮತ್ತು ಸೋಮಲತೆಯನ್ನು ತರುವಾಗ ಪಠಿಸಲ್ಪಡುವುದರಿಂದ ಅದು ಶ್ರೇಷ್ಠವೆನಿಸಿದೆ. ಇನ್ನು ಕುಸುಮಾಕರ ಎಂದರೆ ತಳಿರ್ಗಾಲ, ಅಂದರೆ ವಸಂತ ಕಾಲ. ದ್ಯೂತಂ ಛಲಯತಾಮಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ದಗಾಕೋರರಲ್ಲಿ ಜೂಜುಕೋರರಲ್ಲಿ ನಾನು ಜೂಜು ಆಗಿದ್ದೇನೆ, ತೇಜಸ್ವಿಗಳ ತೇಜಸ್ಸಾಗಿದ್ದೇನೆ, ನಾನು ಗೆಲುವು ಆಗಿದ್ದೇನೆ, ನಾನು ಪ್ರಯತ್ನವಾಗಿದ್ದೇನೆ ಮತ್ತು ನಾನು ಸಾತ್ವಿಕರ ಸತ್ವವಾಗಿದ್ದೇನೆ. ದಗಾಕೋರರಿಗೆ ಅಂದರೆ ಒಬ್ಬರಿಗೊಬ್ಬರು ಪರಸ್ಪರ ಮೋಸ ಮಾಡುವವರಿಗೆ ಸಂಬಂಧಿಸಿದ ಜೂಜು ಆಗಿದ್ದೇನೆ. ತೇಜಸ್ವಿಗಳ ಅಂದರೆ ಪರಾಕ್ರಮಿಗಳ ತೇಜಸ್ಸು ಪರಾಕ್ರಮ ನಾನಾಗಿದ್ದೇನೆ. ನಾನು ಜಯಶಾಲಿಗಳ ಗೆಲುವು ಆಗಿದ್ದೇನೆ. ಕಾರ್ಯಶೀಲರಲ್ಲಿ ಅಂದರೆ ಪ್ರಯತ್ನಶೀಲರಲ್ಲಿ ಪ್ರಯತ್ನ ಪರಿಶ್ರಮವಾಗಿದ್ದೇನೆ. ನಾನು ಸಾತ್ವಿಕರ ಸತ್ವಗುಣವುಳ್ಳವರ ಸತ್ವವಾಗಿದ್ದೇನೆ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ. ವೃಷ್ಣಿಗಳಲ್ಲಿ ವಾಸುದೇವನಾಗಿದ್ದೇನೆ, ಪಾಂಡವರಲ್ಲಿ ಧನಂಜಯನಾಗಿದ್ದೇನೆ ಮತ್ತು ಮುನಿಗಳಲ್ಲಿ ನಾನು ವ್ಯಾಸ, ಕವಿಗಳಲ್ಲಿ ನಾನು ಉಶನ ಕವಿ. ಇಲ್ಲಿ ವಾಸುದೇವ ಅಂದರೆ ನಾನು ನಿನಗೆ ಉಪದೇಶಿಸುತ್ತಿರುವೆನೋ ಅವನು, ಧನಂಜಯನಾದ ನೀನೂ ನನ್ನ ವಿಭೂತಿ. ಮುನಿಗಳಲ್ಲಿ ವೇದಗಳ ಅರ್ಥವನ್ನು ಮನನ ಮಾಡುವವರಲ್ಲಿ, ಮೆಲುಕು ಹಾಕುವವರಲ್ಲಿ ನಾನು ವೇದಗಳನ್ನು ವಿಂಗಡಿಸಿರುವಂತಹ ವೇದವ್ಯಾಸನಾಗಿದ್ದೇನೆ. ಕವಿಗಳಲ್ಲಿ ಅಂದರೆ ಇಂದ್ರಿಯಗಳ ಪರಿಧಿಯಿಂದ ಆಚೆಗಿರುವುದನ್ನು ಒಳಗಣ್ಣಿನಿಂದ ಕಾಣಬಲ್ಲವರಲ್ಲಿ, ಅಂದರೆ ದಿವ್ಯ ಜ್ಞಾನವುಳ್ಳವರಲ್ಲಿ ಉಶನ ಎಂಬ ಹೆಸರಿನ ಕವಿ, ಅಂದರೆ ಶುಕ್ರಾಚಾರ್ಯ ಅಸುರರ ಗುರು ಆಗಿದ್ದೇನೆ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ದಂಡಿಸುವವರ ಶಿಕ್ಷೆ ಆಗಿದ್ದೇನೆ, ಗೆಲ್ಲಲು ಬಯಸುವವರ ನೀತಿಯಾಗಿದ್ದೇನೆ ಮತ್ತು ಗುಟ್ಟುಗಳಲ್ಲಿ ಮೌನವೇ ಆಗಿದ್ದೇನೆ, ಹಾಗೂ ಜ್ಞಾನಿಗಳ ಜ್ಞಾನ ನಾನು. ದಂಡಿಸುವವರಿಗೆ ಅಂದರೆ ಅಂಕೆಗೆ ತರುವವರಿಗೆ ಸಂಬಂಧಿಸಿದ ಶಿಕ್ಷೆಯಾಗಿದ್ದೇನೆ. ಹಿಡಿತಕ್ಕೆ ಸಿಗದವರು ಯಾವುದರಿಂದ ತಹಬಂದಿಗೆ ಬರುವರೋ ಅಂತಹ ಶಿಕ್ಷೆಯು ನನ್ನ ವಿಭೂತಿ. ಗೆಲ್ಲಲು ಬಯಸುವವರಿಗೆ ಸಂಬಂಧಪಟ್ಟ ಸಾಮ, ಒಪ್ಪಂದ ಇತ್ಯಾದಿ ಉಪಾಯಗಳಾದ ನೀತಿ ಆಗಿದ್ದೇನೆ. ಗುಟ್ಟುಗಳಲ್ಲಿ ಅಂದರೆ ಗುಟ್ಟಾಗಿರಬೇಕಾದವುಗಳಲ್ಲಿ ಮುಚ್ಚಿಡಲು ನೆರವಾಗುವಂತಹ ಮೌನ ಅಂದರೆ ಆ ಕುರಿತಾಗಿ ಉಸಿರೆತ್ತದಿರುವುದು ನಾನಾಗಿದ್ದೇನೆ. ನಿಜ, ತುಟಿಬಿಚ್ಚದಿರುವವನ ಉದ್ದೇಶವು ಇತರರಿಗೆ ತಿಳಿಯುವುದಿಲ್ಲವಷ್ಟೇ. ಜ್ಞಾನಿಗಳ ತತ್ವಜ್ಞಾನಿಗಳ ಯಾವ ಜ್ಞಾನ ಇದೆಯೋ ಅದು ನಾನು. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಮತ್ತು ಎಲೈ ಅರ್ಜುನ, ಯಾವುದು ಎಲ್ಲ ಜೀವಿಗಳ ಬೀಜವೋ, ಯಾವುದು ಎಲ್ಲ ಜೀವಿಗಳ ಬೀಜವೋ ಅದೂ ಕೂಡ ನಾನೇ. ನಾನಿಲ್ಲದೆ ಇರಬಲ್ಲ ಯಾವ ಚರ ಅಚರ ವಸ್ತುವೂ ಇಲ್ಲ. ಮತ್ತು ಯಾವುದು ಎಲ್ಲ ಜೀವಿಗಳ ಬೀಜವೋ ಅವುಗಳ ಸಂತತಿ ಬೆಳೆಯಲು ಕಾರಣವಾಗಿದೆಯೋ ಅದು ನಾನು. ಅದಕ್ಕೆ ಕಾರಣ ನಾನಿಲ್ಲದೆ ಇರಬಲ್ಲ ಚರ ಅಥವಾ ಅಚರ ವಸ್ತುವು ಇಲ್ಲವೇ ಇಲ್ಲ. ಹೀಗೆ ಹೇಳುತ್ತಾ ಭಗವಂತನು ಅಧ್ಯಾಯದ ವಿಷಯವನ್ನು ಮುಂದಿನ ಶ್ಲೋಕಗಳಲ್ಲಿ ಕೊನೆಗೊಳಿಸುತ್ತಿರುವನು.
ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತೂದ್ದೇಶತಃ ಪ್ರೋಕ್ತಃ ವಿಭೂತೇರ್ವಿಸ್ತರೋ ಮಯಾ. ಎಲೈ ಶತ್ರುಗಳಿಗೆ ತಾಪ ಉಂಟು ಮಾಡುವವನೇ ಅರ್ಜುನ, ನನ್ನ ದಿವ್ಯವಾದ ವಿಭೂತಿಗಳಿಗೆ ಕೊನೆಗಿಲ್ಲ. ಆದರೆ ಈವರೆಗೆ ಹೇಳಿದ ವಿಭೂತಿಯ ವಿವರವನ್ನು ನಾನು ಸಂಕ್ಷೇಪವಾಗಿ ಹೇಳಿದ್ದೇನೆ ಅಷ್ಟೇ. ವಿಭೂತಿಗಳು ಅನಂತವಾಗಿರುವುದರಿಂದ ಅವುಗಳನ್ನು ಸಮಗ್ರವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಈವರೆಗೆ ಹೇಳಿದ ವಿಭೂತಿಯ ವಿವರವನ್ನು ನಾನು ಸಂಕ್ಷೇಪವಾಗಿ ಹೇಳಿದ್ದೇನೆ ಅಷ್ಟೇ. ಮತ್ತು ಕೇಳಲು ಕಾತರನಾಗಿರುವ ಅರ್ಜುನನಿಗೆ ಹೇಗೋ ಮಾಡಿ ಒಟ್ಟಾರೆಯಾಗಿ ಹೇಳುತ್ತಾನೆ. ಯದ್ಯದ್ ವಿಭೂತಿ ಮತ್ಸ್ತತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಮ್ಯ ಸಂಭವಂ. ಯಾವ ಯಾವ ವಸ್ತುವು ಮಹಿಮಾನ್ವಿತವಾಗಿದೆಯೋ, ಸಮೃದ್ಧಿಯಿಂದ ಕೂಡಿದೆಯೋ ಅಥವಾ ಶ್ರೇಷ್ಠವಾಗಿದೆಯೋ ಅದೆಲ್ಲವೂ ನನ್ನ ತೇಜಸ್ಸಿನ ಒಂದಂಶದಿಂದ ಉಂಟಾದದ್ದು ಎಂದು ತಿಳಿದುಕೋ. ಯಾವ ಯಾವ ವಸ್ತು ಮಹಿಮಾನ್ವಿತವಾಗಿದೆಯೋ ಅಂದರೆ ಹಿರಿತನ ಒಡೆತನಗಳಿಂದ ಕೂಡಿದೆಯೋ, ಸಮೃದ್ಧಿಯಿಂದ ಕೂಡಿದೆಯೋ ಅಂದರೆ ಸಂಪದ್ಭರಿತವಾಗಿದೆಯೋ, ಶ್ರೇಷ್ಠವಾಗಿದೆಯೋ ಅಂದರೆ ಘನತೆ ಗರಿಮೆ ಮುಂತಾದ ಗುಣಗಳಿಂದಾಗಿ ಶ್ರೇಷ್ಠವಾಗಿದೆಯೋ, ಮಿಕ್ಕವುಗಳಿಗಿಂತ ಅಂದರೆ ಮಿಗಿಲಾಗಿದೆಯೋ, ಅದೆಲ್ಲವೂ ನನ್ನ ತೇಜಸ್ಸಿನ ಶಕ್ತಿಯ ಒಂದಂಶದಿಂದ ಉಂಟಾದದ್ದು ಎಂದು ತಿಳಿದುಕೋ. ಅಥವಾ ನನ್ನನ್ನು ಹೀಗೆ ಸೀಮಿತವಾಗಿ ಕಾಣುವುದರಿಂದ ಏನು ಪ್ರಯೋಜನ? ನೀನು ಎಲ್ಲೆಲ್ಲೂ ನನ್ನನ್ನೇ ನೋಡು ಎನ್ನುತ್ತಾನೆ ಭಗವಂತ. ಅಥವಾ ಬಹುನೈತೇನ ಕಿಂಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಎಲೈ ಅರ್ಜುನ, ಈ ನನ್ನ ವಿಭೂತಿಗಳನ್ನು ವಿವರಪೂರ್ಣವಾಗಿ ತಿಳಿದುಕೊಳ್ಳುವುದರಿಂದ ನಿನಗೇನು ಪ್ರಯೋಜನ? ನಾನು ಈ ಇಡೀ ವಿಶ್ವವನ್ನು ನನ್ನ ಒಂದು ಅಂಶದಿಂದ ಎತ್ತಿ ಹಿಡಿದುಕೊಂಡೋಗಿದ್ದೇನೆ. ವಿವರಪೂರ್ಣವಾಗಿ ಬೇರೆ ಬೇರೆಯಾಗಿ ತಿಳಿದುಕೊಳ್ಳುವುದರಿಂದ ನಿನಗೇನು ಆಗಬೇಕಾಗಿದೆ? ಏಕೆಂದರೆ ಈ ಇಡೀ ವಿಶ್ವವನ್ನು ಒಂದು ಅಂಶದಿಂದ ಅಂದರೆ ಕೇವಲ ಒಂದು ಭಾಗದಿಂದ ಎತ್ತಿ ಹಿಡಿದುಕೊಂಡು ಅಂದರೆ ಹೊತ್ತುಕೊಂಡು ಅಥವಾ ವ್ಯಾಪಿಸಿಕೊಂಡು ನಾನೇ ಇದ್ದೇನೆ. ನನ್ನನ್ನು ಬಿಟ್ಟು ಯಾವುದೂ ಇಲ್ಲ. ಏಕೆಂದರೆ ಶ್ರುತಿ ಹೇಳುತ್ತದೆ, ಎಲ್ಲ ಜೀವಿಗಳು ಇವನ ಕಾಲು ಭಾಗ ಮಾತ್ರ. ಇಂದ್ರಿಯ ದ್ವಾರಾತಶ್ಚಿತ್ತೆ ಬಹಿರ್ಧಾವತಿ ಸತ್ಯಪಿ ಈಶ ದೃಷ್ಟಿ ವಿಧಾನಾಯ ವಿಭೂತಿರ್ದಶಮೇ ಬ್ರವೀತ್. ಇಂದ್ರಿಯಗಳೆಂಬ ದ್ವಾರಗಳ ಮೂಲಕ ಮನಸ್ಸು ಹೊರಗೆ ಓಡುತ್ತಿದ್ದರೂ ಕೂಡ ಎಲ್ಲದರಲ್ಲೂ ಭಗವಂತನನ್ನೇ ಕಾಣುವಂತೆ ಮಾಡಲು ತನ್ನ ವಿಭೂತಿಗಳನ್ನು 10ನೆಯ ಅಧ್ಯಾಯದಲ್ಲಿ ಭಗವಂತನು ಹೇಳಿದನು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಭೂತಿಯೋಗೋ ನಾಮ 10ಮೋऽಧ್ಯಾಯಃ. इति श्रीमद्भगवद्गीतायाः श्रीधरस्वामी विरचितायां सुबोधिन्यां टीकायां विभूतियोगो नाम 10ಮೋऽಧ್ಯಾಯಃ. ಹೀಗೆ ಶ್ರೀಧರ ಸ್ವಾಮಿಗಳಿಂದ ಬರೆಯಲ್ಪಟ್ಟ ಸುಬೋಧಿನಿ ಎಂಬ ಟೀಕೆಯಲ್ಲಿ ವಿಭೂತಿ ಯೋಗ ಎಂಬ 10ನೆಯ ಅಧ್ಯಾಯ ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.